ರಮೇಶ್ ಕುಮಾರ್ ಅವ್ರ ಮೇಲೆ ಯಾಕೆ ಎಷ್ಟೊಂದು ವಿಶ್ವಾಸ? ನನ್ನ ಬದುಕಿಗೆ, ನನ್ನ ಮನಸ್ಸಿಗೆ, ನನ್ನ ಅಂತರಂಗಕ್ಕೆ ನೀವು ನನ್ನವರು ಅಂತ ಅನ್ನಿಸ್ಬಿಡುತ್ತೆ. ನಿಮ್ಮ ಇಷ್ಟು ವರ್ಷ ಜರ್ನಿನಲ್ಲಿ ಅದೊಂದು ಅವಕಾಶ ಆಗ್ಬೇಕಾಗಿತ್ತು, ಅದು ಸಿಗ್ಬೇಕಾಗಿತ್ತು. ನಾವು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಾಗ ಅದಾಗಬೇಕು ಇದಾಗಬೇಕು ಅಂತ ಬರೋಕ್ಕಾಗಲ್ಲ. ಇಷ್ಟೊಂದು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಂತ ರಾಜಕಾರಣಿಗಳ ಮನೆತನ ಏನಾಗಿದೆ ಇವತ್ತು ಅಂತ? ಈಗ ಸಾವಿರಾರು ಕೋಟಿ ಮಾಡಿದವರು, ಬಾಂಗ್ನೆಗಳು ಮಾಡೋರು, ಸ್ವಂತ ಹೆಲಿಕಾಪ್ಟರ್ ಏರೋಪ್ಲೇನ್ ಇಟ್ಕೊಂಡವ್ರಲ್ಲ ಇತಿಹಾಸದಲ್ಲಿ ಇರ್ತಾರ. ಬಂದ್ರು ಹೋದ್ರು ಅಂತ ಆಗ್ತಾರೆ. ಇವತ್ತಿನ ಪಾಲಿಟಿಕ್ಸ್ ಏನನ್ಸುತ್ತೆ? ನಿಜಾನ ಇದೆಲ್ಲ ಸತ್ಯನ ಅಂತ ಅನ್ಸುತ್ತೆ. ದೇವರಾಜ್ ಅರಸು ದಾಖಲೆ ಮುರಿದ್ರು, ಸಿದ್ದರಾಮಯ್ಯನವರು ದಾಖಲೆ ಮುರಿದಿದ್ದೀರಿ, ದಿನಗಳು ಹೆಚ್ಚಾಯ್ತು. ಆದ್ರೆ ಕಿತ್ತಿಯ ವಿಚಾರದಲ್ಲೂ ಕೂಡ ದೇವರಾಜ ಅರಸರವರಷ್ಟೇ ನೀವು ಬೆಳಿಬೇಕು ಅಂತ ನಮ್ಮ ಅಪೇಕ್ಷೆ. ಇದು ಬದಲಾಗ್ಬೇಕು, ಕರ್ನಾಟಕದಲ್ಲಿ ಇದು ಬದಲಾಗಬೇಕಾಗಿತ್ತು ಅನ್ನೋದಾದ್ರೆ ಏನಾಗ್ಬೇಕು ಸರ್? ಕೃಷಿಕನ ಬದುಕು ನರಕ ಆಗಿಬಿಟ್ಟಿದೆ. ಅವನು ಹೊಸದಾಗಿ ಇನ್ನೇನು ನರಕಕ್ಕೆ ಹೋಗ್ಬೇಕಾಗಿಲ್ಲ. ಇವತ್ತು ರೇಡ್ ಆದ್ರೆ 16 ಕೋಟಿ ಕ್ಯಾಶ್ ಸಿಗುತ್ತೆ, ಜಡ್ಜ್ಗಳ ಮನೇಲಿ ಸಿಗುತ್ತೆ. ಭ್ರಷ್ಟಾಚಾರ ಇಲ್ಲಿದೆ ಅಲ್ಲಿ ಇಲ್ಲ ಅನ್ನೋಂಗಿಲ್ಲ. ಎಲ್ಲವೂ ಭ್ರಷ್ಟ ಆಗಿದೆ ಅಂತ ನಾವು ಜನರಲ್ ಆಗಿ ಹೇಳಬಾರ್ದು, ದುಬಾರಿ ಆಗುತ್ತೆ. ಅವತ್ತಿನ ಮಾಧ್ಯಮ ಮತ್ತು ಇವತ್ತಿನ ಮಾಧ್ಯಮಗಳು. ಚೂಬಾಣದಲ್ಲಿ ರಾಮಚಂದ್ರ ರಾಯರು TSR ಅವರು ಬರೆದ್ರೆ ಚೀಫ್ ಮಿನಿಸ್ಟರ್ ಹನುಮಂತಯ್ಯನವರಾಗಿರ್ಬೋದು, ದೇವರಾಜ ಅರಸು ಆಗ್ಬೋದು, ವೀರೇಂದ್ರ ಪಾಟೀಲ್ ಆಗ್ಬೋದು, ನಿಜಲಿಂಗಪ್ಪ ನಿದ್ದೆ ಮಾಡ್ತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ, ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಡೋರು. CM ಬದಲಾವಣೆ ಯಾವಾಗ ಅನ್ನೋ ಚರ್ಚೆಗಳು. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಟ್ಟಂಥ ಜನರಿಗೆ ಈ ವಿಷಯ ದಿವಸ ತಲೆ ಎತ್ತಿ ಪತ್ರಿಕೆಗಳ ಬಂದು ಎಲ್ಲ ಆಗೋ ಹಂತಕ್ಕೆ ಪಕ್ಷದ ವರಿಷ್ಠ ಮಂಡಳಿ ಬಿಡಬಾರ್ದಾಗಿತ್ತು. ನಿಮ್ಗೆ ಇಷ್ಟ ಆಗಿದ್ದು ಕಷ್ಟ ಆಗಿದ್ದು ಯಾವುದು ದಿನಗಳು ಅಂತ? ನನಗೆ ಯಾವಾಗಲೂ ಕಷ್ಟದ ದಿನಗಳೇ. ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತ ಸರ್ಕಾರದ ಅವಧಿ 13ರಿಂದ 18 ಅವಧಿ ಮಾತ್ರ ಅಂತ ಅನ್ಕೋತೀನಿ ನಾನು. TV ತುಂಬ ಬರ್ತಾ ಇದೆ, ಕೊಲೆ ಆಪಾದನೆಯಲ್ಲಿ ರಮೇಶ್ ಕುಮಾರ್ ಅಂತ. ಈ ಪಕ್ಷ ಮತ್ತೆ ಸಿದ್ಧಾಂತ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಇತ್ತೀಚಿನ ದಿನಗಳಲ್ಲಿ? ಸೊ ಪಾರ್ಟಿಯಲ್ಲಿ ದಾಖಲೆಗಳೇನಿರೋದಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಬಾಗಿಲು ಕಿಟಕಿಗಳೇ. ಇವತ್ತಿನ ರಾಜಕಾರಣದಲ್ಲಿ ಈ ರೀತಿಯ ಜರ್ನಿ ಹಿಂಗೆಲ್ಲ ನೋಡಿದಾಗ ಸಾಕು, ಸುಮ್ಮನೆ ಪರಿಷತ್ಗೆ ಹೋಗ್ಬಿಡೋಣ ಅಂತ ಏನಾರು ಅನ್ಸುತ್ತೆ ಯಾವತ್ತಾದ್ರೆ? ಭಯ ಬಿದ್ದು ಬಿಟ್ಟಿದ್ದಾನೆ. ಹಗ್ಗ ನೋಡಿ ಹಾವು ಅಂತೇಳಿ ಭಯ ಬಿದ್ದು ಬಿಟ್ಟಿದ್ದಾನೆ. ಮತ್ತೆ ಜನರೆದ್ರಿಗೆ ಹೋಗ್ಬೇಕು ಅಂದ್ರೆ ಎದೆ ಡಬ 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 ಡಬ, ಅಯ್ಯೋ ರಾಮ ಏನ್ ಮಾಡ್ಬಿಡ್ತಾರೆ, ಬೇಡಪ್ಪ ಇವ್ರ ಸವಾಸ ಅಂತ ಅನಿಸ್ಬಿಟ್ಟು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಮೇಶ್ ಕುಮಾರ್ ಅವ್ರ ಮೇಲೆ ಯಾಕೆ ಎಷ್ಟೊಂದು ವಿಶ್ವಾಸ ನಿಮ್ಮ ಅಭಿಮಾನಿ? ನಾಟ್ ಓನ್ಲಿ ಶ್ರೀನಿವಾಸಪುರ ಅಂತಲ್ಲ, ನೀವು ರಾಜ್ಯದ 224 ಕ್ಷೇತ್ರದ ಎಲ್ಲೇ ಹೋದ್ರು ಒಂಥರ ಸ್ಕೂಲಲ್ಲಿ ಮೇಷ್ಟ್ರು ನೆನ್ಪು ಮಾಡ್ಕೊಂಡಂಗೆ ಜನಗಳು ನಿಮ್ಮನ್ನ ವಿಧಾನಸಭೆಯ ಮೇಷ್ಟ್ರ ತರ ಟ್ರೀಟ್ ಮಾಡ್ತಾರೆ. ಒಂದು ಕೆಲಸ ಆಗತ್ತಪ್ಪ. ಯಾಕೆ ಕೆಲವು ಹೀರೋಗಳನ್ನ ಸಿನಿಮಾದಲ್ಲಿ ಲೈಕ್ ಮಾಡ್ತಾರೆ? ಯಾಕೆ ಕೆಲವು ಹಾಡುಗಳು ನೆನ್ಪಿಟ್ಕೊಳ್ತಾರೆ? ಯಾಕೆ ಕೆಲವು ಡೈಲಾಗ್ಸ್ ಅನ್ನ ನೆನ್ಪಿಟ್ಕೊಳ್ತಾರೆ? ಒಂದು ಕನೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಅದು ಆ ಥರದ್ದು. ಆಮೇಲೆ ಯಾಕೆ ಕೆಲವು ಮೇಷ್ಟ್ರುಗಳು ನೆನ್ಪಿಟ್ಕೊಳ್ತಾರೆ? ಯಾಕೆ ಕೆಲವು ನಾಯಕರುಗಳು ನೆನ್ಪಿಟ್ಕೊಳ್ತಾರೆ? ನನ್ನ ಬದುಕಿಗೆ, ನನ್ನ ಮನಸ್ಸಿಗೆ, ನನ್ನ ಅಂತರಂಗಕ್ಕೆ ಸ್ಪಂದಿಸುವ, ಸಮೀಪಿಸುವ ಮಾತುಗಳನ್ನು ನೀವು ಆಡಿದಾಗ, ನನ್ನ ಸ್ಥಿತಿಯಲ್ಲಿ ನೀವಿದ್ದು ಮಾತಾಡಿದಾಗ ನೀವು ನನ್ನವರು ಅಂತ ಅನ್ನಿಸ್ಬಿಡುತ್ತೆ. ನನಗೆ ಬೇರೆಯವ್ರು ಮಾತಾಡುವಾಗ ನನಗೆ ಅನಿಸಿದ್ದೆ ಅಲ್ವಾ, ನಾನು ಮಾತಾಡಿದಾಗ ಇನ್ನೊಬ್ರಿಗೆ ಅನಿಸೋದು. ಇದು ಆಸಿಡ್ ಟೆಸ್ಟ್ ಇದ್ದಂಗೆ. ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಆಸಿಡ್ ಟೆಸ್ಟ್ ಅಂತ. ಲಿಟ್ಮಸ್ ಪೇಪರು ಕೆಂಪಗಿರೋದನ್ನ ಆಸಿಡಲ್ಲಿ ನೀವು ಅದ್ದಿದ್ರೆ ಅದು ಬ್ಲೂ ಆಗುತ್ತೆ. ಬ್ಲೂ ಆದಾಗ ಅದರ ಇಂಡಿಕೇಶನ್ ಏನಂದ್ರೆ ಇದು ಲಿಟ್ಮಸ್ ಡಿಪ್ ಮಾಡಿದ ಲಿಕ್ವಿಡ್ ಆಸಿಡ್ ಅಂತ. ಇಟ್ಸ್ ಕಾಲ್ಡ್ ಆಸಿಡಿಕ್ ಟೆಸ್ಟ್. ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಇದು. ನಮಗೆ ಆಸಿಡಿಕ್ ಟೆಸ್ಟ್. ನಾವು ಸಾರ್ವಜನಿಕ ಜೀವನದಲ್ಲಿ ಒಂದು ವೇದಿಕೆಯಿಂದ ಮಾತಾಡಿದಾಗ ನಮ್ಮನ್ನು ನಾವು ಮರೆತು, ಸ್ವಾರ್ಥ ಬದಿಗಿಟ್ಟು, ನಿರ್ಮಲವಾದ ಮನಸ್ಸಿನಿಂದ, ಸಹೃದಯತೆಯಿಂದ, ಮಾನವೀಯ ಆಧಾರದ ಮೇಲೆ ಸತ್ಯವಾಗಿ ಮಾತಾಡಿದಾಗ ಅದು ಅವರ ಮನಸ್ಸನ್ನು ಕಲ್ಕತ್ತೆ. ಅವನು ಚಳ್ಳಕೆರೆಯವನು, ಚಿತ್ರದುರ್ಗದವನು, ಗುಲ್ಬರ್ಗದವನು, ಬಿಜಾಪುರದವನು ನನಗೆ ಗೊತ್ತಿಲ್ಲ. ಯಾರು ಎಲ್ಲಿ ಕಾಣಿಸಿದ್ರು
ಸರ್ ಚೆನ್ನಾಗಿದ್ದೀರಾ ಅಂತಾರೆ, ನೀವು ಇರಬೇಕಾಗಿತ್ತು ಸರ್ ಅಂತಾರೆ, ಸರ್ ಒಂದು ಸೆಲ್ಫಿ ಅಂತ ಹೇಳ್ತಾರೆ. ನಾನು ಟ್ರೈನ್ಗೆ ಹೋಗ್ತೀನಿ, ಬಸ್ಗೆ ಹೋಗ್ತೀನಿ, ಮೆಟ್ರೋಲ್ ಓಡಾಡ್ತೀನಿ, ಎಲ್ಲೋ ಹೋಟ್ಲಿಗೆ ಹೋಗ್ತೀನಿ, ಎಲ್ಲೋ ಸಿಗ್ತೀನಿ, ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ, ಬೇರೆ ಯಾವುದೋ ಮಾಡ್ತಾರೆ. ಆವಾಗ ಒಂದು ರೀತಿಯ ಸಮಾಧಾನ, ಹೋಗಲಿ ಬಿಡು, ನನ್ನನ್ನು ಗುರುತಿಸಿದ್ದಾರೆ, ನಾನೆಲ್ಲಿ, ನಮ್ಮಪ್ಪ ಎಲ್ಲಿ, ನಮ್ಮಮ್ಮ ಎಲ್ಲಿ, ನಮ್ಮಮ್ಮನಿಗೆ ಅಕ್ಷರಜ್ಞಾನ ಇಲ್ಲ, ನಮ್ಮಪ್ಪ 2-3ನೇ ಕ್ಲಾಸ್ ಹೋದ್ರು, ನಾನು ಯಾವ ಕೋಟ್ಯಾಧೀಶ್ವರ ಅಲ್ಲ, ಅವ್ರು ಯಾರೂ ರಾಜಕಾರಣದಲ್ಲಿ ಇರಲಿಲ್ಲ, ನನಗೆ ಇಷ್ಟು ಮಾತ್ರ ಮಾನ್ಯತೆ ಸಿಕ್ಕಿದೆಯಲ್ಲ, ಸಾಕು ಬಿಡು ಅಂತ ತೃಪ್ತಿ ಪಡ್ತೇನೆ. ನೀವು ಶಾಸಕರಾದ 30 ವರ್ಷ ಆದಮೇಲೆ MLA ಆದವರು, 2008 MLA ಆದವರು, 3 ಸಲ ಮಂತ್ರಿ ಆಗ್ಬಿಟ್ಟಿದ್ದಾರೆ. 2008 ಫಸ್ಟ್ ಟೈಮ್ MLA ಆದವರು ಆ ಸರಿನೂ ಸೇರಿದಂಗೆ 3 ಸಲ ಮಂತ್ರಿಗಳಾಗ್ಬಿಟ್ಟಿದ್ದಾರೆ. ನಿಮ್ಮ ಇಷ್ಟು ವರ್ಷ ಜರ್ನಿನಲ್ಲಿ ನಾನು ಇನ್ನೇನೋ ಮಾಡಬೇಕಾಗಿತ್ತು, ಅದೊಂದು ಅವಕಾಶ ಆಗಬೇಕಾಗಿತ್ತು, ಅದು ಸಿಗಬೇಕಾಗಿತ್ತು, ಹಾಗೇನಿಲ್ಲ. ನಾವು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಾಗ ಅದಾಗಬೇಕು ಇದಾಗಬೇಕು ಅಂತ ಬರೋಕ್ಕಾಗಲ್ಲ. ನಾವು ಇದಕ್ಕೆಲ್ಲ ಎಸ್ಟಿಮೇಟ್ಸ್ ಹಾಕ್ಕೊಂಡು, ಪ್ಲಾನ್ ಹಾಕ್ಕೊಂಡು, ಬ್ಲೂ ಪ್ರಿಂಟ್ ಹಾಕ್ಕೊಂಡು ಬರೋಕ್ಕಾಗಲ್ಲ. ಯಾವ್ಯಾವ ಸನ್ನಿವೇಶ ಹೇಗೆ ಬರುತ್ತೋ ಅದರಂತೆ ನೀವು ನಡ್ಕೋಬೇಕು. 2017 ಅಂತ ಕಾಣುತ್ತೆ. ಒಂದು ದಿವಸ ಮಧ್ಯಾಹ್ನ ಸಿದ್ದರಾಮಯ್ಯವ್ರು ಫೋನ್ ಮಾಡ್ತಾರೆ, ಎಲ್ಲಿದೆಯಾ ಅಂದರೆ ಊರಲ್ಲಿದ್ದೀನಪ್ಪ ಅಂತಂದೆ. ಶನಿವಾರ ಅವತ್ತು, ನಾಳೆ ಸ್ವಲ್ಪ ಬೆಂಗಳೂರಿಗೆ ಬಂದ್ಬಿಡು, ನಿನ್ನ ಮಿನಿಸ್ಟರ್ ಮಾಡ್ತಾ ಇದ್ದೀನಿ, ಓದ್ ತಗೋಬೇಕು. ಬರ್ತೀನಪ್ಪ ಅಂತಂದೆ. ನಾನೇನು ಅವ್ರ ಹತ್ರ ಕ್ಯಾನ್ವಾಸ್ ಮಾಡಿದ್ದು, ಸಿದ್ದರಾಮಯ್ಯವ್ರಿಗೆ ಕೇಳಿ ಕ್ಯಾನ್ವಾಸ್ ಮಾಡಿದ್ನ, ಹೇಳ್ಸಿದ್ನ, ಕೇಳಿದ್ನ ಅಂತ. ಆಮೇಲೆ ಯಾರೋ ಬಂದು ಅದು ಇದು ಏನೇ ಅದೆಲ್ಲ ನನಗೆ ಹೇಳ್ಬಿಟ್ರಿ, ಪೋರ್ಟ್ಫೋಲಿಯೋ ಗಿಟ್ಫೋಲಿಯೋ. ಸರಿ, ಹೆಲ್ತ್ ಪೋರ್ಟ್ಫೋಲಿಯೋ ಕೊಟ್ಟರು. ನಾನೊಂದು ಸಾಮಾನ್ಯ ಕುಟುಂಬದಿಂದ ಬಂದವನು, ಜನರು ಗೋಲ್ಡ್ ನೋಡಿದ್ದೆ, ನನ್ನ ಹತ್ರಕ್ಕೆ ಬರೋರು ನೋವು ಕೇಳಿದ್ದೆ, ಕೆಲವು ಸಲ ಬಿಲ್ ಕಟ್ಟಕ್ಕಾಗದೆ ಏನೋ ಪರದಾಡೋದು ನೋಡಿದ್ದೆ, ಹೆಣ ತಗೊಂಡು ಹೋಗೋಕ್ಕಾಗ, ಇವೆಲ್ಲ ನೋಡಿದ್ದೆ. ನಾನು ನನ್ನದೇ ಆದ ಕೆಲಸವನ್ನು ಮಾಡಿದೆ ಅಷ್ಟೇ. ಸಾರ್ವಜನಿಕ ಜೀವನ ಆ ಥರ ಇರಬೇಕು. ನಿಮಗೆ ಯಾವ ಸ್ವಹಿತ ಇರಬಾರ್ದು. ಯು ಶುಡ್ ಬಿ ವೆರಿ ಕ್ಲಿಯರ್. ಒಂದು ಹಂತದಲ್ಲಿ ನನಗೆ ಒಂದು ಸಣ್ಣ ಮೆಸೇಜ್ ಕೊಟ್ಟರು, ನೀವು ಹೋಮ್ ಮಿನಿಸ್ಟರ್ ಆಗೋಕ್ಕೆ ಇಷ್ಟಪಡ್ತೀರಾ, ಪೋರ್ಟ್ಫೋಲಿಯೋ ಚೇಂಜ್ ಮಾಡೋಕ್ಕೆ ಅಂತ. ನಾನು ಹೇಳಿದೆ, ಈ ಹೆಲ್ತಲ್ಲಿ ಏನೋ ಸ್ವಲ್ಪ ಕೆಲಸ ತಗೊಂಡ್ಬಿಟ್ಟಿದ್ರಲ್ಲಪ್ಪ, ಈ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ದು ಆ್ಯಕ್ಟ್ ಮಾಡ್ತಾ ಇದ್ದೀನಲ್ಲ, ಇದನ್ನು ಮಧ್ಯೆ ನಾನು ಹಾಗೆ ಬಿಟ್ಟು ನಾನು ಹೋದರೆ ನನಗೆ ಅಪಕೀರ್ತಿ ಬರ್ಬೋದೇನೋ, 2 ಜವಾಬ್ದಾರಿ ಕೊಟ್ಟರೆ ನಾನು ನಿಭಾಯಿಸ್ತೇನೆ ಅಂದರೆ ಅದು ಆಗಲಿಲ್ಲ. ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ BS ಪಾಟೀಲ್ ಇದ್ದಾರೆ, KH ಶ್ರೀನಿವಾಸ್ ತೀರ್ಕೊಂಡ್ರು. ಪಟೇಲ್ರು ನಮಗೆ ಭಾಳ ಗೌರವ. ಅವರು ಹತ್ರ ಈ ಸಮಾಜಕ್ಕೆ ಪಟೇಲ್ರನ್ನು ಭಾಳ ಕೆಟ್ಟದಾಗ ಪರಿಚಯ ಮಾಡಿಸ, ಅಂಥ ದೊಡ್ಡ ಮನುಷ್ಯನ ನಾವು ನೋಡೋದೇ ಇಲ್ಲ. ವೆರಿ ಗ್ರೇಟ್ ಲೀಡರ್. ಎಲ್ಲ ನಾವೆಲ್ಲ ಮಕ್ಕಳ ಥರ ಅವ್ರಿಗೆ ಮಾತಾಡಬೇಕಲ್ಲ ಅಂದ್ರು ಭೇಟಿ ಆಗಲಿಲ್ಲ ಒಂದು ಖಾಸಗಿ ಜಾಗದಲ್ಲಿ. ಏನ್ ಮಾಡೋದಪ್ಪ, ಉನ್ನತ ಶಿಕ್ಷಣ ಇಲಾಖೆ ಸ್ವಲ್ಪ ಸುಧಾರಿಸಬೇಕಾಗಿದೆ. ನಾನು ಅವ್ರಿಗೆ ಬಹಳ ಬೇಕಾದ, ನನ್ನನ್ನು ಅವ್ರು ಏಕವಚನದಲ್ಲಿ ಮಾತಾಡ್ತಾರೆ. ಸ್ಪೀಕರ್ ಸ್ವಲ್ಪ ನೀನೇನಾದರೂ ಒಪ್ಕೊಳ್ಳೋದಾದ್ರೆ ನೀನು ಉನ್ನತ ಶಿಕ್ಷಣಕ್ಕೆ ಬರ್ತೀಯಾ ಅಂತ ಕೇಳ್ತಾರೆ. ನಾನು ಸರ್, ನಾನು ಸ್ಪೀಕರ್ ಆಗಿ ಮುಂದುವರಿಯೋದು ನಿಮಗೆ ಏನಾದರೂ ತೊಂದರೆ ಇದ್ದರೆ, ಅನಾನುಕೂಲ ಇದ್ದರೆ ನಾನು ರಾಜೀನಾಮೆ ಕೊಡ್ತೇನೆ. ಬಟ್ ಪ್ರಾಣ ಹೋದ್ರೆ ನಿಮ್ಮನ್ನು ಬಿಡಲ್ಲ ಸರ್, ನಿಮ್ಮ ಜೊತೆಗಿರ್ತೇನೆ. ನಾನು ಅಲ್ಲಿ ಕೂತು ಬಂದು ಕೆಳಗಡೆ ಬಂದು ಮಂತ್ರಿ ಆಗೋದು ನನಗೆ ಇಷ್ಟ ಇಲ್ಲ. ಎದ್ದು ಬಂದು ಬಾಚಿ ತಬ್ಕೊಂಡು ಅವ್ರು ಯೂಶಲಿ ಎಮೋಷನಲ್ ಕಣ್ಣೀರು ಹಾಕೋಬಿಟ್ರು. ಲೇ ಬಡ್ಡಿ ಮಗನೆ,
ಹ್ಮ್ ಎಷ್ಟು ಮೆಚೂರ್ ಆಗ್ಬಿಟ್ಟಿದ್ಯೋ ನೀನು, ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯೋ, ನಾನು ಸಣ್ಣವನಾಗ್ಬಿಟ್ನಲ್ಲೋ ನಿನ್ನ ಎದುರಿಗೆ ಹ್ಮ್ ಅಂತ ಅವ್ರಿಗೆ ಚೇತರಿಸ್ಕೊಳಕ್ಕಾಗಲ್ಲ. ಭಾಳ ಪ್ರೀತಿ ನಾವಂದ್ರೆ 96 96 ಪ್ರಾಣ ಪಟೇಲ್ರಿಗೆ ನಾವು ಅಂದರೆ. ಬಟ್ ತಮ್ಮ ಮಹಾನ್ ಭಾವರು ಅವರೆಲ್ಲ, ಇವತ್ತು ದೇವೇಗೌಡರು ಇವತ್ತು ರಾಜಕೀಯವಾಗಿ ಅವರೊಂದು ಕಡೆಗೆ ನಾವೊಂದು ಕಡೆಗೆ ಇದ್ದೀವಿ. 94 ಗೆದ್ದು ಬಂದ್ವಿ. ಅವರು ಬೇರೆ ಏನೇನೋ ಹೇಳಿದರು, ಬಟ್ ಪರಿಸ್ಥಿತಿಗಳು ಅವ್ರು ಹೇಳ್ದಂಗೆ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ಭಾಳ ನಿರ್ಬಂಧ ಇತ್ತು. ಲಾಸ್ಟ್ಗೆ ನನಗೆ ನಾಣಯ್ಯನವ್ರ ಕೈಯಲ್ಲಿ ಹೇಳಿ ಕಳಿಸಿದ್ರು. ಲಕ್ಷ್ಮೀ ಸಾಗರ್ ಅವ್ರದ್ದು, ನಾಣಯ್ಯನವರು, ಲಕ್ಷ್ಮೀ ಸಾಗರ್, ನಾನು ದೇವೇಗೌಡರ ಹತ್ರ ಕೂತಾಗ ಅಸೆಂಬ್ಲಿ ಭಾಳ ಕಠಿಣವಾಗಿರುತ್ತೆ, ವಿರೋಧ ಪಕ್ಷ ಭಾಳ ಪ್ರಬಲವಾಗಿದೆ, ಕಾಂಗ್ರೆಸ್ಸು ಮತ್ತು BJP ಎರಡೂ ಇದ್ದಾರೆ, ಮಂತ್ರಿ ಮಾಡಬೇಕು ಅನ್ನೋದು ಭಾಳ ಇದೆ, ಬಟ್ ಅಸೆಂಬ್ಲಿನೂ ನಡೆಸ್ಬೇಕಲ್ಲಪ್ಪ, ಗೌಡ್ರಿಗೆ ಕೈ ಬಲಪಡಿಸ್ಬೇಕು, ನೀನು ಜವಾಬ್ದಾರಿ ತಗೋಬೇಕು ಅಂತಂದರು. ನನಗೆ ಆವತ್ತಿಗೆ ಸ್ಪೀಕರ್ ಅಂದ್ರೇನು, ಆ ಸ್ಥಾನ ಅಂದ್ರೇನು, ಆ ಜವಾಬ್ದಾರಿ ಕಲ್ಪನೆ ಇಲ್ಲ. ಅವತ್ತಿಗೆ ಮಾಡೋ ನೀನು ಅಂತ ನಾಣಯ್ಯನವ್ರು ಇರ್ತಾರೆ. ನಾಣಯ್ಯನವ್ರು ಈಗಿದ್ದಾರೆ, ರೆಸ್ಟ್ ತಗೊಳ್ತಾರೆ, ಅವರು ಊರಲ್ಲಿರ್ತಾರೆ, ಮಡಿಕೇರಿಯಲ್ಲಿ ಇರ್ತಾರೆ. ಗೌಡ್ರು ಗುರುಗಳೇ ನೀವು ಸಹಾಯ ಮಾಡಿ ಅಂದರು. ಅವ್ರು ಆ ಥರನೇ ನಮ್ಮನ್ನು ಸಂಬೋಧಿಸ್ತಾ ಇದ್ದಿತ್ತು. ಕಾಲ ಬದಲಾಗಿದೆ, ನಮ್ಮ ಸ್ಟ್ಯಾಂಡ್ ಬೈ. ನಾನು ಇವತ್ತು ಗೌರವವಾಗಿ ಮಾತಾಡೋನಲ್ಲ. ಅವತ್ತೇನು ಗೌರವ ಇದೆ, ಇವತ್ತು ಅದೇ ಗೌರವ. ಆಗೋದಾಗತ್ತೆ, ಹೋಗೋದಾಗತ್ತೆ, ಅಭಿಪ್ರಾಯ ಭೇದಗಳು ಬರುತ್ತೆ. ನಮ್ಮ ದೊಡ್ಡಣ್ಣ ವಕೀಲರು, ನನಗೆ 11 ವರ್ಷ ವಯಸ್ಸು, ಅವ್ರಿಗೆ ಅಷ್ಟೊತ್ತಿಗೆ ಮಗ ಹುಟ್ಟಿರಲಿಲ್ಲ. ನಮ್ಮ ದೊಡ್ಡಣ್ಣನಿಗೆ ನನಗೆ 17 ವರ್ಷ ವ್ಯತ್ಯಾಸ. ಓಕೆ. ಕೊನೆಯವರು? ನೀವು ಕೊನೆಯವರು? ನಾನು ಕೊನೆ. ಅವರೇ ಸಾಕಿದ್ ನನ್ನ. ನಮ್ಮ ಅಣ್ಣ ಅತ್ತಿಗೆ, ನಮ್ಮ ಅತ್ತಿಗೆ ಇದ್ದಾರೆ, ತಾಯಿ ತಂದೆ ಅವ್ರು ನನಗೆ. ಸ್ಪೀಕರ್ ಆ ಸ್ಥಾನಕ್ಕೆ ನಾನು ಅರ್ಜಿ ಸಲ್ಲಿಸಕ್ಕೆ ಹೋಗೋಷ್ಟೊತ್ತಿಗೆ ನಮ್ಮಣ್ಣ ಅಲ್ಲೇ, ನಾನು ಸ್ಕೂಲ್ಗೆ ಹೈಸ್ಕೂಲ್ಗೆ ಓದಕ್ಕೆ ಬಂದವ್, ನನಗೆ ಮದುವೆ ಆಗಿ ನನ್ನ ಮಕ್ಕಳು ಹೈಸ್ಕೂಲಿಗೆ ಬರೋರು ನಮ್ಮ ಅಣ್ಣ ಮನೇಲೇ ಇದ್ದೆ. ನಂಗೆ ಮನೆಗೇನೆ ಮಾಡಿ ಊಟ ಮಾಡಿ ಸಂಪಾದನೆ ಮಾಡಿ ಏನು ಗೊತ್ತೇ ಇಲ್ಲ, ಅವರೇ ನಡೆಸ್ತಾ ಇದ್ದು, ನನ್ನ ಬದುಕೆಲ್ಲ ಅವರೇ ನಡೆಸಿದ್ದು. ಅಪ್ಲಿಕೇಶನ್ ಹಾಕಕ್ಕೆ ಹೋಗೋಷ್ಟೊತ್ತಿಗೆ ನಮ್ಮಣ್ಣ ಕೋರ್ಟ್ಗೆ ಹೋಗ್ಬಿಟ್ಟಿದ್ರು. ಸರಿ, ಟಿವಿನಲ್ಲೂ ಅಲ್ಲಿರ್ಬೋದು ಯಾರೋ ಹೇಳಿದ್ದಾರೆ. ಅವರು ಸ್ವಲ್ಪ, ಅವ್ರೇನು ಭಾಳ ದೊಡ್ಡ ಹೈ ಪ್ರೊಫೈಲ್ ಅಡ್ವೊಕೇಟ್, ಸಾಧಾರಣ ಮನುಷ್ಯ, ಗೌರವವಾಗಿ ಜೀವನ ನಡೆಸ್ಕೊಳ್ತಾ ಇದ್ರು. ತಮ್ಮ ಇತಿಮಿತಿ ಒಳಗೆ ತಮ್ಮ ಕಕ್ಷಿಗಾರರಿಗೆ ನ್ಯಾಯ ಮಾಡಿಕೊಂಡು ಪ್ರೊಫೆಷನಲ್ಲಿ ಯಾವ ವಿಧವಾದಂಥ ಕಳಂಕದಿಂದ ಗೌರವವಾಗಿ ಬದುಕ್ತಾ ಇದ್ರು. ಸಾಯಂಕಾಲ ಮನೆಗೆ ಬಂದರು, ನಾನು ಮನೆಗೆ ಬಂದಿದ್ದೆ. ನಾನು ಈ ಸ್ಪೀಕರ್ ಸ್ಥಾನ ಒಪ್ಕೊಂಡಿದ್ದು ಅವರಿಗೆ ಅಷ್ಟಾಗಿ ಹಿಡಿಸಿಲ್ಲ. ಯಾಕಂಗೆ? ನಾನು ಲಾ ಓದಿಲ್ಲ. ಸ್ಪೀಕರ್ ಅಂದರೆ ಒಂದು ಜಡ್ಜ್ ಸ್ಥಾನದಲ್ಲಿರೋದು, ಅದು ಶಾಸನಸಭೆ. ಶಾಸನಗಳು ಮಾಡುವಾಗ ಅನೇಕ ಲೀಗಲ್ ಇಶ್ಯೂಸ್ ಬರುತ್ತೆ. ಕಾರ್ ಸಿಗುತ್ತೆ, ಸರ್ಕಾರಿ ಮನೆ ಸಿಗುತ್ತೆ ಅಂಥೇಳಿ ಒಂದು ಜವಾಬ್ದಾರಿ ಇಲ್ಲದೆ, ಭಯ ಇಲ್ಲದೆ ಒಪ್ಕೊಂಡ್ಬಿಟ್ಟಿದೆಯಲ್ಲ. ನಾಳೆ ಏನಾದರೂ ಅಪ್ಕಿರ್ತಿ ಬಂದರೆ ನಾವು ಹೆಂಗೆ ಬದುಕೋದು ಈ ಸಮಾಜದಲ್ಲಿ, ನನ್ನಷ್ಟಕ್ಕೆ ನಾನು ಮರ್ಯಾದೆಗೆ ಇಷ್ಟು ದಿವಸ ಬದುಕಿದೆ ಅಂಥೇಳಿ ಇಂಗ್ಲೀಷಲ್ಲಿ ನನಗೆ ಬಯಕ್ಕೆ ಶುರು ಮಾಡ್ಬಿಟ್ಟು. ಅಣ್ಣ ನಮ್ಮ ಅತ್ತಿಗೆ ಓದಿಲ್ಲ, ನಮ್ಮ ಸೋದರ ಮಾವನ ಮಗಳು. ನಮ್ಮ ಅತ್ತಿಗೆ, ನನ್ನ ಹೆಂಡ್ತಿರು ನಮ್ಮ ಸೋದರ ಮಾವನ ಮಗಳು, ಇಬ್ಬರು ಆಗ್ತಂಗಿದೆ. ನಮ್ಮ ಅತ್ತಿಗೆ ಒಳಗಡೆಯಿಂದ ಗಲಾಟೆ ಮಾಡ್ಬಿಟ್ರೆ ಮಾಡಿದ ಮೇಲೆ, ಏನು ಇಂಗ್ಲೀಷ್ ಬರುತ್ತೆ ಅಂತ ಅವ್ರಿಗೆ ಬೈಯೋದು ಏನೋ ಒಂದು ಒಳ್ಳೇದಾಗಿದೆ. ಹೋಗಿ ಎತ್ಲಾಗಿ ಯಾವಾಗೂ ಬೈಯೋದನ್ನ ತಂದ್ರು. ನಮ್ಮ ಅಣ್ಣ ನಾನ್ ಸೆನ್ಸ್ ಅಂದ್ಕೊಂಡು ಸಿಗರೇಟ್ ಸೇದ್ಕೊಂಡು ಹೊರಟ್ಬಿಟ್ರು. ಸ್ಪೀಕರ್ ಆದೆ ಒಂದು ಸ್ವಲ್ಪ ದಿವಸ ಆಯಿತು, ಒಂದು ವರ್ಷ ಆಗಿರ್ಬೋದು.
ಯಾರೋ ಬಂದು ನಿಮ್ಮ ತಮ್ಮ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾನೆ, ಈಸ್ ಎ ವೆರಿ ಗುಡ್ ಸ್ಪೀಕರ್. ಅದು ಇದು ನಮ್ಮ ಅಣ್ಣ ನಕ್ಕೊಂಡು ಆಯ್ತಪ್ಪ ಅಂತಂದವ್ರು. ಈ ಥರದ ಇಕ್ಕಟ್ಟು ನನ್ನ ಜೀವನ. ನಮ್ಮ ಅಣ್ಣ ಕಡೆವರೆಗೂ ನಾನು ರಾಜಕಾರಣಕ್ಕೆ ಬಂದಿದ್ದು ಅವ್ರಿಗೆ ಯಾರಿಗೂ ಇಷ್ಟ ಇರಲಿಲ್ಲ. ಈ ಸ್ಪೀಕರ್ಗೆ ಕಡೆನಾಗ ಏನಪ್ಪ ನೀನು ಲಾನೇ ಓದಿಲ್ಲ, ನೀನು ಯಾವ ಸ್ಪೀಕರು ಅನ್ನೋ ಥರದ ಭಾವನೆ ಅವ್ರಿಗೆ. ಹೊರಗಡೆ ಜನ ಯು ಆರ್ ಎ ಗುಡ್ ಸ್ಪೀಕರ್. ಇವತ್ತೆಲ್ರು ತನ್ನ ಅಣ್ಣನೋ ತಮ್ಮನೋ ಮಗನೋ ಹೆಂಡತಿನೋ ಮಗಳನ್ನೋ ರಾಜಕಾರಣಕ್ಕೆ ತರ್ತಾವ್ರೆ. 1, 2, 3, 4 ಅಂತ ಕ್ಷೇತ್ರಗಳನ್ನ ಹಂಚ್ಕೊಂಡು ರಾಜಕಾರಣ ಮಾಡ್ತಾವ್ರೆ. ನಿಮ್ ಜರ್ನಿ ಮತ್ತು ಆ ಜರ್ನಿಗಳು ನೋಡಿದಾಗ, ಆ ವ್ಯವಸ್ಥೆ ನೋಡಿದಾಗ ಏನನ್ಸುತ್ತೆ ನಿಮ್ಗೆ? ಬುದ್ಧಿಪೂರ್ವಕವಾಗಿ ನಾವು ನಮ್ಮ ವಾರಸುದಾರರಾಗಿ ನಮ್ಮ ಮಕ್ಕಳನ್ನ ಅಷ್ಟೇನು ಅಡ್ವಿಸಿಬಲ್ ಅಲ್ಲ. ಬಟ್ ಅವ್ರ ಮಗನಿಗೂ ಆಸಕ್ತಿ ಇದೆ. ಬಟ್ ಅವ್ನಿಗೆ ಭಾಳ ಸ್ಪಷ್ಟವಾಗಿ ನಾನು ಹೆಂಡ್ತಿದ್ದಾಗಲೇ ಹೇಳಿದ್ದೆ, ನಿನಗೆ ವಯಸ್ಸಾಗಿದೆ, ನಿನಗೆ ಜವಾಬ್ದಾರಿ ಇದೆ, ನಿನಗೆ ಸಾರ್ವಜನಿಕ ಜೀವನ ಇಷ್ಟ ಇದ್ರೆ ನೀನು ಫಾಲೋ ಮಾಡ್ಕೊಪ್ಪ, ನಂದೇನು ಆಕ್ಷೇಪಣೆ ಇಲ್ಲ. ನಾನು ಆ ಥರ ಇದೇನು ಮಾಡೋದಿಲ್ಲ, ನಿಮ್ಮ ಆಯ್ಕೆ. ಬಟ್ ನನ್ನ ಸಕ್ಸಸ್ಸರ್ ಆಗಿ ಬರೋಕ್ಕಾಗೋದಿಲ್ಲ. ಅದನ್ನು ನಾನು ಉತ್ತರಾಧಿಕಾರಿ ಅಲ್ಲ, ಉತ್ತರ ನೀನೇ ಕಂಡ್ಕೋಬೇಕು. ನಿನ್ನ ಭವಿಷ್ಯ ನೀನು ಕಟ್ಕೊಳ್ಳಂಗಿದ್ರೆ ನಿನ್ನ ಸಾರ್ವಜನಿಕ ಇಷ್ಟೇ, ನನಗೇನು ಆಕ್ಷೇಪಣೆ ಇಲ್ಲ. ದಿಸ್ ಇಸ್ ಮೈ, ಈವನ್ ಟು ದಿಸ್ ಮಿನಿಟ್ ದಿಸ್ ಇಸ್ ಮೈ. ಯಾವ ಥರ ಒಳಗಡೆ ಸಂಘರ್ಷ ಆಗಿದೆಯಾ ಈ ಸಿದ್ಧಾಂತ? ಮತ್ತೆ ಒಂಚೂರು ಆಗುತ್ತೆ. ಇದನ್ನೆಲ್ಲ ಬಿಟ್ಟು ನಿಲ್ಬೇಕು ಮನುಷ್ಯ. 2013ರಿಂದ 2018 ಅವಧಿ ಎಲ್ಲ ಪರೀಕ್ಷೆಗಳು ಬರುತ್ತೆ ಮನುಷ್ಯನಿಗೆ. ಗಾಂಧಿಯನ್ನು ಯಾಕೆ ಓದೋದು ನಾವು? ಅಂಬೇಡ್ಕರ್ ಅವ್ರನ್ನ ಯಾಕೆ ಓದದ್ದು? ಅಂಬೇಡ್ಕರ್ ಸತ್ತೋದಾಗ ಮನೇಲಿ ಎಷ್ಟಿತ್ತು ಹಣ? ಆ ಪಾರ್ಥಿವ ಶರೀರನ್ನ ದೆಹಲಿಯಿಂದ ಬಾಂಬೆ ಕಳ್ಸೋಕ್ಕೆ ದುಡ್ಡಿರೋದಿಲ್ಲ. ಬಾಬು ಜಗಜೀವನ್ ರಾಮ್ ಅವ್ರು ದುಡ್ಡು ಅರೇಂಜ್ ಮಾಡೋದು, ಆಮೇಲೆ ಫ್ಲೈಟ್, ಸ್ಪೆಷಲ್ ಫ್ಲೈಟ್ ಎಲ್ಲ ಹಾಕಿ ಮಾಡಿದ್ರು ಕಳಿಸಿದ್ರು. ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಲಿಲ್ಲ ಅವತ್ತು ಅರೇಂಜ್ಮೆಂಟು. ತನ್ನ ಹೆಣ ತಾನು ಸತ್ತೋದ್ರೆ ಅಕಸ್ಮಾತಾಗಿ ಸಾಗಿಸೋಕ್ಕೂ ಕೂಡ ಮನೇಲಿ ದುಡ್ಡು ಇಟ್ಟಿಲ್ಲದೆ ಇರ್ತಕ್ಕಂಥ ಒಬ್ಬ ಮಹಾನ್ ಭಾವ ಈ ದೇಶಕ್ಕೆ ಸಂವಿಧಾನ ಬರ್ದ. ನಮ್ದು ಯಾವ್ದು ಮಹಾಸ್ವಾಮಿ, ಯಾರಪ್ಪ ಕಸ ಅವರು ಓಡಾಡಿದಾರಲ್ಲ, ಗಾಂಧಿ ಆಗ್ಬೋದು, ಅವ್ರ ಕಾಲಿಗೆ ಮೆತ್ಕೊಂಡಿತ್ತಲ್ಲ ಕಸ, ಅದು ಕೂಡ ನಮಗಿಂತ ಶ್ರೇಷ್ಠವಾದದ್ದು. ನಾವೇನಕ್ಕೆ ಇತಿಹಾಸ ಓದೋದು ಏನಕ್ಕೆ, ಇವ್ರನ್ನೆಲ್ಲ ಇಟ್ಕೊಂಡಿರೋದು ಏನಕ್ಕೆ? ನಿಜಲಿಂಗಪ್ಪನವರು ಅವ್ರ ಮಕ್ಕಳು ಬಂದು ಕೇಳ್ತಾರೆ ಅವ್ರ ತಾಯಿಗೆ, ದೇಜ ಅವರಾಗ ಒಟ್ಟು ಬರ್ತಿದ್ದಾರೆ ಇದನ್ನು. ಈ ಅಕ್ಟೋಬರ್ 2 ಬಂದರೆ ಖಾದಿ ಬೋರ್ಡ್ನವರು ಕನ್ಸೆಷನ್ ಕೊಡೋರು ಖಾದಿ ಬಟ್ಟೆಗೆ. ಗಾಂಧಿ ಜಯಂತಿ ನಿಜಲಿಂಗಪ್ಪನವರು ಆ ರಿಯಾಯಿತಿ ಇದ್ದಾಗ ಖಾದಿ ಬಟ್ಟೆ ತರಿಸಿ ಮಕ್ಕಳಿಗೆ ಬಟ್ಟೆ ಹೊಲಿಸೋದು. ನಿಜಲಿಂಗಪ್ಪನವರು ಆ ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಅವ್ರ ಗೆಳತಿಯರೆಲ್ಲ ಒಳ್ಳೊಳ್ಳೆ ಬಟ್ಟೆ, ಮಿಲ್ ಬಟ್ಟೆ ಅದು ಇದು ಹಾಕ್ತಾರೆ. ನಮ್ಗೆ ಯಾವಾಗಲೂ ಈ ಖಾದ್ಯ ಬಟ್ಟೆ ಕೊಡಿಸ್ತೀನಿ, ಅಮ್ಮ ಅಪ್ಪನಿಗೆ ಹೇಳು ನಮ್ಗೆ ಒಳ್ಳೆ ಬಟ್ಟೆ ಕೊಡಿಸು ಅಂತ ಕೇಳ್ತಾರೆ. ಅಮ್ಮ ಪಾಪ ಊಟ ಮಾಡುವಾಗ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಅಯ್ಯೋ ಮಕ್ಳು ಹಿಂಗೆ ಹೇಳ್ತಾವ್ರಿ ಅಂತ. ಅವ್ರು ಹೇಳ್ತಾರೆ, ನೀನು ಕೇಳ್ತೀಯ, ದುಡ್ಡು ಹೇಳ್ತಾರಣ ಅಂತ ಕೇಳ್ತಾರೆ. ಮುಖ್ಯಮಂತ್ರಿ ಆಗಿದ್ದಾಗ ಅಂತ ನಿಜಲಿಂಗಪ್ಪನವ್ರಿಗಿಂತ ನನ್ನ ಆ ಮಣ್ಣಿನ ಮನೆಯೊಳಗೆ, ಚಿತ್ರದುರ್ಗದಲ್ಲೇ ಮಣ್ಣಿನ ಮನೆಯೊಳಗೆ ಅಲ್ಲೇ ಇರ್ತಾರಲ್ಲ, ಅಲ್ಲೇ ಸಾಯೋದವರು. ಇಷ್ಟೊಂದು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಂತ ರಾಜಕಾರಣಿಗಳ ಮನೆತನ ಏನಾಗಿದೆ ಇವತ್ತು ಅಂತ? ಬೇಡ ಸರ್, ಏನ್ ಬೇಡ. ಇತಿಹಾಸದಲ್ಲಿ ಅವ್ರು ಇರ್ತಾರಲ್ಲ, ಈಗ 1000 ಕೋಟಿ ಮಾಡಿದವರು, ಬಂಗಲೆಗಳು ಮಾಡೋರು, ಸ್ವಂತ ಹೆಲಿಕಾಪ್ಟರ್ ಏರೋಪ್ಲೇನ್ ಇಟ್ಕೊಂಡವ್ರಲ್ಲ, ಇತಿಹಾಸದಲ್ಲಿ ಇರ್ತಾರ. ಬಂದ್ರು ಹೋದ್ರು ಅಂತ ಆಗ್ತಾರೆ ಅಷ್ಟೇ. ನಿಜಲಿಂಗಪ್ಪನವ್ರ ಹೆಸರು, ಕಾಮರಾಜ್ ಅವ್ರ ಹೆಸರು, ದೇವರಾಜ್ ಅವ್ರ ಹೆಸರು, ಅಂಬೇಡ್ಕರ್ ಹೆಸರು, ಬಸವಲಿಂಗಪ್ಪನವ್ರ ಹೆಸರು, ರಂಗನಾಥ್ ಅವ್ರ ಹೆಸರು ನೀವು ತೆಗೆದಾಕಕ್ಕಾಗತ್ತಾ? ಅವ್ರನ್ನ ಬಿಟ್ಟು ಇತಿಹಾಸ ಬರಿತೀರಾ? ಹೆಂಗ್ ಬರಿತೀರಿ ಹೇಳಿ ಸ್ವಲ್ಪ? ಎಷ್ಟು ಲಕ್ಷ ಸರ್ದಾರ್ ಪಟೇಲ್, ಎಷ್ಟು ಲಕ್ಷ ಕೋಟಿ ಕೊಟ್ಟರು ಆಗಲ್ಲ. ಈಗ ಭಗತ್ ಸಿಂಗ್ನ ಬಿಟ್ಟು ಹಿಸ್ಟ್ರಿ ಬರಿತೀರಾ? ಸುಭಾಷ್ ಚಂದ್ರ ಬೋಸ್ನ ಬಿಟ್ಟು ಇತಿಹಾಸ ಬರೀತೀರಾ? ನೀವು ಎಷ್ಟು ಎಲೆಕ್ಷನ್ ಗೆದ್ರಿ, ಎಷ್ಟು ಏನೇನಾಗಿದ್ರಿ, ಎಷ್ಟು ವರ್ಷ, ಅದು ಕೇಳ್ತಾರ? ನೀವು ಏನು ಮಾಡಿದ್ರಿ ಅಂತ ಕೇಳ್ತಾರ? ಈಗ ವಿಧಾನಸೌಧ ಹನುಮಂತಯ್ಯನವ್ರು ಕಟ್ಟಿದ್ರು,
ಹನುಮಂತಯ್ಯನವರಿಲ್ಲ, ಅವ್ರೇನು ಅದ್ರಲ್ಲಿ ಕೂತ್ಕೊಳ್ಳಿಲ್ಲ. ರಮೇಶ್ ಕುಮಾರ್ ಕಟ್ಟಿದ್ರು ವಿಧಾನಸೌಧ ಅಂತ ಯಾರಾದ್ರೂ ಹೇಳ್ತಾರ? ಅಲ್ಲ, ಹೇಳಿ ಸ್ವಲ್ಪ. ಈ ವಿಧಾನಸೌಧ ಇರೋವರಿಗೆ, ಸೂರ್ಯಚಂದ್ರಾದಿಗಳಿರೋವರಿಗೆ, ಭೂಮಿ ಆಕಾಶ ಇರೋವರಿಗೆ ಹನುಮಂತಯ್ಯನವರು ಇದ್ದು ಬಿಡ್ತಾರೆ. 5,000 ಖರ್ಚು ಮಾಡಿ ಮೊದಲ ಚುನಾವಣೆಯನ್ನ ಗೆದ್ದು MLA ಆಗಿ ವಿಧಾನಸೌಧಕ್ಕೆ ಬಂದು ಕೂತೋರು ಇವತ್ ಮಾತೆತ್ತರ 50 ಕೋಟಿ ಓಟ್ 5,000 3,000 100 ಕೋಟಿ ಬೇಕು ಅನ್ನೋ ಸನ್ನಿವೇಶ ಏನನ್ಸುತ್ತೆ ಸರ್? ಇವತ್ತಿನ ಪಾಲಿಟಿಕ್ಸ್ ಏನನ್ಸುತ್ತೆ ಅಂತ? ಇಲ್ಲ, ನಿಜಾನ ಇದೆಲ್ಲ ನಾವು ನೋಡ್ತಾ ಇದ್ದೀವ, ಸತ್ಯನ ಅಂತ ಅನ್ಸುತ್ತೆ. ಅರಸೋರು ನನ್ನ ಗುರುಗಳು ಅಧಿಕಾರ ಕಳ್ಕೊಂಡ್ರು 80ರಲ್ಲಿ. ಅದೆಂಥದ್ದು ಕಾಂಗ್ರೆಸ್ ಯು ಅಂತ, ಅದಕ್ಕೆ ಅಖಿಲ ಭಾರತ ಅಧ್ಯಕ್ಷರು ಅಂತ ಮಾಡಿದ್ರು. ಎಲ್ಲ ಕೆಲ್ಸಕ್ಕೆ ಬಾರದು ಏನೇನು. ನಾವೆಲ್ಲ ಹೋಗಿ ಪೆರುಮಾಳ್ ಅವರು, ಪಟೇಲ್ರು, ನಾನು, ಕೆ ಶ್ರೀನಿವಾಸು, RS ಪಾಟೀಲ್ರು, ನಾಣಯ್ಯನವರು, ಸುಮಾರು ಜನ ಇದ್ವಿ. ಏನೋ ಮಾತಾಡ್ತಾ ಇದ್ವಿ. ನಾನೊಂದು 10 ದಿವಸ ಇರಲ್ಲ ಅಂದರು. ಎಲ್ಲೋಗ್ತೀರಿ ಸರ್? ನನಗೆ ಸ್ವಲ್ಪ ಅರಸೋರ ಹತ್ರ ಸಲಿಗೆ. ನಾನು ಭಾಳ ಚಿಕ್ಕವನು. ನಾನು ಎಲ್ಲೆಲ್ಲೋ ಪಾರ್ಟಿ ಪ್ರೋಗ್ರಾಮ್ಸ್ ಇದೆ, ಉತ್ತರ ಭಾರತದಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಅಂತಂದರು. ಎಲ್ಲೋ ಹೋಗಬೇಡಿ ಸರ್, ಸುಮ್ಮನೆ ಇದೆ ಸರ್, ಎಲ್ಲಿದೆ ಈ ಪಾರ್ಟಿ, ನಾವು ರಾಜ್ಯದಲ್ಲಿ ನಮ್ಮ ಕೆಲಸ ನಾವು ಮಾಡೋಣ ಅಂತ. ಇವರೆಲ್ಲ ಬೈದ್ರು ನನಗೆ, ನಾಣಯ್ಯನವರು, ಪಟೇಲ್ರು ಇಲ್ಲ. ಹಿಂಗೆ ಏನೂ ಗೊತ್ತಾಗಲ್ಲ, ಅವ್ರ ಮನಸ್ಸಿಗೆ ನೋವಾಗುತ್ತೆ, ನೀನು ಹಂಗೆ ಮಾತಾಡ್ತೀಯಲ್ಲ, ಅವ್ರು ಫೀಲ್ ಆಗ್ತಾರೆ. ಸರಿ, ಕಳೆದೋಯ್ತು. ಆಮೇಲೆ ಎಲ್ಲ ಹೋದ್ವಿ. ಇದು ನಡೆದದ್ದು ಒಂದು 12-1 ಗಂಟೆ. 6-7 ಗಂಟೆಗೆ ಮತ್ತೆ ನಮಗೆ LHಗೆ ಫೋನ್ ಬಂತು. ಈ ಥರ ಅರಸೋರು ಮಾತಾಡ್ಬೇಕಂತೆ, ಬುದ್ಧಿಯವ್ರು ಮಾತಾಡ್ಬೇಕು. ಅರೆ, 4 ಗಂಟೆಗೆ ಇವ್ರಿಗೆ ಫ್ಲೈಟ್ ಇತ್ತು, ಹೋಗಿಲ್ವೇನಂತ ಮತ್ತೆ ಹೋದ್ವಿ. ನನಗೆ ಸ್ವಲ್ಪ ಸ್ವಭಾವ ಹುಡುಗಾಟಿಗೆ, ಅದೆಲ್ಲೆಲ್ಲ ಹೋಗ್ತೀನಿ, ಉತ್ತರ ಇಂಡಿಯಾಕ್ಕೆಲ್ಲ ಹೋಗ್ತೀನಿ ಅಂದರೆ, ಇಲ್ಲೇ ಇದ್ದೀರಿ ಹೋಗ್ಲಿಲ್ಲ ಅಂದ್ರೆ, ಅಯ್ಯೋ ಅವ್ರು ಯಾರೋ ಟಿಕೆಟ್ ಕಳಿಸ್ತೀನಿ ಅಂದ್ರಪ್ಪ, ಟಿಕೆಟೇ ಕಳಿಸ್ಲಿಲ್ಲ. 8 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಏರೋಪ್ಲೇನ್ ಟಿಕೆಟ್ ಕಳಿಸಲಿಲ್ಲ. ಅವ್ರು ಯಾರು ಹೇಳಿದ್ದವ್ರು? 8 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಮೇಲೆ ಮಾಡಿದ ಆಪಾದನೆಗಳು, ರಾಮ ರಾಮ ರಾಮ, ಇನ್ನು ಯಾರಿಗೂ ಏನು ಈ ಭೂಲೋಕದಲ್ಲಿ ಬಿಟ್ಟೇ ಇಲ್ವನ್ನ ಎಲ್ಲ ಅವರೇ ತಿಂದಾಕ್ಬಿಟ್ಟಿದಾರೆ. ನನ್ನ ಹತ್ರ ಮಾತಾಡ್ಬಿಟ್ಟು ಅಂಥ ಭ್ರಷ್ಟ. ದೇವರಾಜ್ ಅರಸೋರು ದಾಖಲೆ ಮುರಿದ್ರು ಸಿದ್ದರಾಮಯ್ಯನವರು ಅವಧಿನಲ್ಲಿ. ಖುಷಿ ನಮಗೆ. ಸಿದ್ದರಾಮಯ್ಯನವ್ರು ನಮ್ಮ ನಾಯಕರು, ನಮಗೆ ಗುರುಗಳು, ನಮ್ಮ ನಾಯಕರು, ತಂದೆ ಸ್ಥಾನದಲ್ಲಿದ್ದವರು. ಅಧಿಕಾರಾವಧಿಗಿಂತ ಹೆಚ್ಚು ದೀರ್ಘಕಾಲ ಇವರು ಇದ್ದು ಆ ದಾಖಲೆಯನ್ನು ಮುರಿದಿದ್ದಾರೆ, ಶ್ಲಾಘಿಸ್ತೀವಿ. ಆದರೆ ಹೇಗೆ ದೇವರಾಜ್ ಅರಸವರು ಒಂದು ವರ್ಗದ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಂತು ಬಿಟ್ಟಿದ್ದಾರೆ, ಹಾಗೆ ನಿಲ್ಲಬೇಕು ಸಿದ್ದರಾಮಯ್ಯನವರು, ಆ ಹಾದಿಯಲ್ಲಿ ಹೋಗಬೇಕು ಅಂಥ ಇನ್ನೂ ಕೆಲವು ಕೆಲಸಗಳನ್ನು ಮಾಡಬೇಕು. ದಾಖಲೆ ಮುರಿದಿದ್ದೀರಿ, ದಿನಗಳು ಹೆಚ್ಚಾಯಿತು. ಆದರೆ ಕೀರ್ತಿಯ ವಿಚಾರದಲ್ಲೂ ಕೂಡ ದೇವರಾಜ್ ಅರಸರವರಷ್ಟೇ ನೀವು ಬೆಳಿಬೇಕು ಅಂತ ನಮ್ಮ ಅಪೇಕ್ಷೆ. ಅವಧಿಯಲ್ಲಿ ದಾಖಲೆ ಮುರಿದಿದೆ, ಬಟ್ ಕೀರ್ತಿಯಲ್ಲೂ ದಾಖಲೆ ಮುರಿಬೇಕು, ಮಾಡಬೇಕು. ನೀವು ಹಾಗಾಗಬೇಕು. ಇನ್ನು ಏನೋ ಬೇಕು ಅಂತ ಮಾಡಬೇಕು. ಎಷ್ಟು ಕೆಲಸ ಇದೆ ಮಾಡೋ ಅಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಎಷ್ಟಿದೆ, ಕೃಷಿ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡೋದಿದೆ. ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಅನ್ನೋಕ್ಕಿಂತ ಇದು ಬದಲಾಗ್ಬೇಕು, ಕರ್ನಾಟಕದಲ್ಲಿ ಇದು ಬದಲಾಗಬೇಕಾಗಿತ್ತು ಅನ್ನೋದಾದ್ರೆ ಏನಾಗ್ಬೇಕು ಸರ್? ಎಲ್ಲ ಆಗಬೇಕು. ಪ್ರಾಥಮಿಕ ಶಿಕ್ಷಣ, ಉನ್ನತ ಶಿಕ್ಷಣ ಖಾಸಗಿಯವ್ರ ಕೈಗೆ ಹೊರಟೋಗಿದೆ, ಬಿಡುಗಡೆ ಆಗಬೇಕು. ಆರೋಗ್ಯ ಸಾಮಾನ್ಯ ಜನರು ಕೈಗೆ ಎಟ್ಕೋಂಗೆ ಇಲ್ಲ. ದುಬಾರಿ ವಸ್ತು ಆಗಿಬಿಟ್ಟಿದೆ. ಕೃಷಿಕನ ಬದುಕು ನರಕ ಆಗಿಬಿಟ್ಟಿದೆ. ಅವನು ಹೊಸದಾಗಿ ಇನ್ನೇನು ನರಕಕ್ಕೆ ಹೋಗ್ಬೇಕಾಗಿಲ್ಲ. ಅವನು ಕಷ್ಟಪಟ್ಟು ದುಡಿದು ಬೆಳೀತಕ್ಕಂಥ ಉತ್ಪನ್ನಕ್ಕೆ ಬೆಲೆ ನಿಗದಿ ಇಲ್ಲ, ಅವನು ಕೊಡ್ತಕ್ಕಂಥ ಗೊಬ್ಬರಕ್ಕೆ ಬೆಲೆ ನಿಗದಿ ಮಾಡಿದ್ದಾರೆ.
ಅವನು ಬೆಳೆದ ಉತ್ಪನ್ನಕ್ಕೆ ರೋಗ ಬಂದರೆ ಅದಕ್ಕೆ ಯಾರ್ದು ಗ್ಯಾರಂಟಿ ಇಲ್ಲ. ಅವನ ಮಗನಿಗೆ ಸೀಟ್ ಕೊಡಬೇಕಂದ್ರೆ ಅವನ ಹತ್ರ ದುಡ್ಡಿಲ್ಲ, ಸರ್ಕಾರ ಸಹಾಯ ಮಾಡಲ್ಲ. ಅವನ ಮಗಳಿಗೆ ಲಗ್ನ ಮಾಡ್ಬೇಕಂದ್ರೆ ಅವನ ಹತ್ರ ದುಡ್ಡಿಲ್ಲ, ಒಳ್ಳೆ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕಂದ್ರೆ ಆಗೋದಿಲ್ಲ. ಅವನ ತಾಯಿಗೋ ತಂಗಿಗೋ ಮಗಳಿಗೋ ಕಾಯಿಲೆ ಅಂದರೆ ಹಾಸ್ಪಿಟ್ಲ್ಗೆ ಹೋಗಿ ದುಡ್ಡಿರಲ್ಲ. ಅವನು ಸಾಲ ಮಾಡಿ ಸತ್ತೋದಾಗ ಆತ್ಮಹತ್ಯೆ ಮಾಡ್ಕೊಂಡಾಗ ಅವ್ನ ಮನೆಗೆ ಹೋಗಿ ಒಂದು ಚೆಕ್ ಕೊಡೋದನ್ನು ಒಂದು ಫೋಟೋ ತೆಗೆಸ್ಕೊಳ್ಳೋದು ನಾವು ಟಿ ವಿ ಅವರೆದುರಿಗೆ. ಇವೆಲ್ಲ ಬದಲಾಗಬೇಕು. ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರ ಇನ್ನೂ ಬಳಸ್ಬೇಕು ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಬದಲಾವಣೆ ಆಗಬೇಕು, ಸಾಕಷ್ಟು ಬದಲಾವಣೆ ಆಗಬೇಕು. ಜನರಿಗೆ ನೆಮ್ಮದಿ ಸಿಗ್ಬೇಕಲ್ವಾ? ನೀವು ಅವತ್ತಿನ ಸನ್ನಿವೇಶ, 48 ವರ್ಷದಿಂದ ಸನ್ನಿವೇಶ, ಇವತ್ತು ರೇಡ್ ಆದ್ರೆ 16 ಕೋಟಿ ಕ್ಯಾಶ್ ಸಿಗುತ್ತೆ, ಜಡ್ಜ್ಗಳ ಮನೇಲಿ ಸಿಗುತ್ತೆ. ಏನಾಗ್ತಿದೆ ಅಂತ ಒಂದು ಸಮಾಜ ಅಂದ್ರೆ ಶಿಕ್ಷಕ, ಕೂಲಿ ಮಾಡೋನು, ಕಾರ್ಮಿಕ, ವೈದ್ಯ, ವಕೀಲ, ಪತ್ರಕರ್ತ, ನ್ಯಾಯಾಧೀಶ, ವಕೀಲ, ಇಂಜಿನಿಯರು, IAS ಆಫೀಸರು, ಆಸ್ಪತ್ರೆ ನರ್ಸು, ಎಲ್ಲರೂ ಈ ಸಮಾಜದ ಒಂದು ಭಾಗ. ಈ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳು ಸಮಕಾಲೀನ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನೂ ಬಾಧಿಸುತ್ತೆ. ಈ ಸ್ಪಷ್ಟತೆ ನಮಗಿರಬೇಕು. ಭ್ರಷ್ಟಾಚಾರ ಇಲ್ಲಿದೆ ಅಲ್ಲಿ ಇಲ್ಲ ಅನ್ನೋಂಗಿಲ್ಲ. ಎಲ್ಲವೂ ಭ್ರಷ್ಟ ಆಗಿದೆ ಅಂತ ನಾವು ಜನರಲ್ ಆಗಿ ಹೇಳಬಾರ್ದು, ದುಬಾರಿ ಆಗುತ್ತೆ. ಆದರೆ ಭ್ರಷ್ಟಾಚಾರ ಅನ್ನೋದು ಮನಸ್ಸನ್ನು ಅವಲಂಬಿಸಿರುತ್ತೆ. ಭ್ರಷ್ಟ ಮನಸ್ಸಿನವರು ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ. ಆದರೆ ಇಂಥದ್ದು ಮಾಡಿದಾಗ ಇದು ಅಪರಾಧ, ತಪ್ಪು, ಇದಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಕ್ಕಂಥವ್ರು ಇಲ್ಲದೆ ಹೋಗ್ಬಿಟ್ರು. ಈಗ ಸಂವಿಧಾನ ಇದೆ. ಸಂವಿಧಾನ ಇಟ್ ಇಸ್ ಜಸ್ಟ್ ನಾಟ್ ಎ ಬುಕ್. ಅದು ನಮ್ಮ ಬದುಕದು, ಬದುಕು. ಭಾರತ ಎಲ್ಲಿದೆ ಅಂದ್ರೆ ಸಂವಿಧಾನದಲ್ಲಿದೆ. ಒಬ್ಬ ನ್ಯಾಯಾಧೀಶ ಆಗಿರ್ತಕ್ಕಂಥವನ ಮನೆಯಲ್ಲಿ ನೀವು ಹೇಳ್ದಂಗೆ ರೈಡ್ ಮಾಡೋದು ಅಥವಾ ಆಕಸ್ಮಿಕವಾಗಿ ಸಿಗೋದು ದುಡ್ಡು ಸಿಕ್ಕಿದ್ರೆ ಅವನು ಸಸ್ಪೆಂಡ್ ಆದ್ನ, ಡಿಸ್ಮಿಸ್ ಆದ್ನ, ರಾಜೀನಾಮೆ ಕೊಟ್ನ, ಏನು ಇವತ್ತು ಈ ದೇಶದ ಜನರಿಗೆ ಗೊತ್ತಿಲ್ಲ, ನೀವು ಮಾತಾಡೋದಿಲ್ಲ. ಅದೇ ಅಲ್ಲೆಲ್ಲೋ RTO ಆಫೀಸಲ್ಲಿ ಅವನು ಜವಾನವನು, ಗುಮಾಸ್ತನೋ, ಅವನು 25 ರೂಪಾಯಿ ತಗೊಂಡ ಅಂದ್ರೆ ಲೋಕಾಯುಕ್ತ ಬಲೆಗೆ 25 ರೂಪಾಯಿ ತೆಗೆದುಕೊಳ್ಳುವಾಗ ಬಹಿರಂಗ ಆಗಿ ಸಿಕ್ಕಿಬಿದ್ದ ತೋಳ ಅಂತ ಬರೀತೀರಿ. 25 ರೂಪಾಯಿ ತಗೊಂಡ ಒಂದು ತೋಳ, ಕೋಟಿ ರೂಪಾಯಿ ಇಟ್ಕೊಂಡವನು ಧೀರ. ಅವತ್ತಿನ ಎಷ್ಟು ಜನ ಭ್ರಷ್ಟ ಇದ್ರಲ್ಲಿ, ಬರೀ ಜಡ್ಜ್ ಅಲ್ಲ, ಅವನು ಭ್ರಷ್ಟ. ಅವನು ಭ್ರಷ್ಟಾಚಾರವನ್ನು ನೋಡಿ ಸುಮ್ಮನೆ ಇರ್ತಕ್ಕಂಥವ್ರು ಭ್ರಷ್ಟರು. ಅವನು ಭ್ರಷ್ಟಾಚಾರವನ್ನು ನೋಡಿ ಅದ್ರ ಬಗ್ಗೆ ಮಾತಾಡದೇ ಇರೋರು, ಬರಿದೇ ಇರೋರು ಭ್ರಷ್ಟರು. ಇದನ್ನೆಲ್ಲ ಸಹಿಸ್ಕೊಂಡಿರ್ತಕ್ಕಂಥ ಜನ ಭ್ರಷ್ಟರು. ಹಾಗಾಗಿ ಎಲ್ಲರೂ ಅವರೇ ಆದಾಗ ಅವನು ರಾಜಿಸ್ತಾನೆ. ಅವತ್ತಿನ ಮಾಧ್ಯಮ ಮತ್ತು ಇವತ್ತಿನ ಮಾಧ್ಯಮಗಳು. ಅವತ್ತಿನ ಮಾಧ್ಯಮ ಸತ್ಯ ಅವರು ಒಂದು ಸಿಗರೇಟು, ಅವೈ ಚಪ್ಪಲಿ, ಅದೇ ಜುಬ್ಬ, ಅದೇ ಪೈಜಾಮ. ಈಗ ಲ್ಯಾಂಬೋರ್ಗಿನಿ ಕಾರಲ್ಲಿ ಬರ್ತಿರ್ತಾವು, ನಾವೇನು ಮಾತಾಡಂಗಿದ್ದೀವಿ. ನಾವು ರಾಜಕಾರಣಿಗಳು ಕಾರ್ ತಗೊಂಡ್ರೆ, ಬಂಗ್ಲೆ ಮಾಡಿದ್ರೆ, ಇನ್ನು ತಗೊಂಡ್ರೆ ನಮ್ಮ ಬಗ್ಗೆ ನೀವು ಬರ್ತೀರಿ. ನಿಮ್ಮ ಬಗ್ಗೆ ಬರೆಯಕ್ಕೆ ನನ್ನ ಹತ್ರ ಪೇಪರು ಇಲ್ಲ, ಹೇಳಕ್ಕೆ ಟಿವಿನೂ ಇಲ್ವಲ್ಲ. ಹೆಂಗಾಗ್ಬಿಟ್ರಪ್ಪ ನೀವೆಲ್ಲ ಕೋಟ್ಯಾಧೀಶರು. ಯಾರು ಇವರೆಲ್ಲ? ಎಂತ ಜರ್ನಲಿಸಮ್ ನೋಡಿದೆ ಈ ದೇಶ. ಚರಪತ್ರವಾಗಿಂತನ, ವರ್ಗೀಸ್ಗಿಂತನ, ಕುಲ್ದೀಪ್ ನಾಯರ್ಗಿಂತಲ್ಲ, ಎಂತ ಮಹಾನ್ ಭಾವರು. ಅಥವಾ ನಮ್ಮ ಹಿಂದೂ ರೆಡ್ಡಿಯವರ ಒಬ್ರಿಗಿಂತ ಒಬ್ರು. ಚೂಬಾಣದಲ್ಲಿ ರಾಮಚಂದ್ರ ರಾಯರು TSR ಅವರು ಬರೆದ್ರೆ
ಚೀಫ್ ಮಿನಿಸ್ಟ್ರು ಹನುಮಂತಯ್ಯನವರಾಗಿರ್ಬೋದು, ದೇವರಾಜ ಅರಸು ಆಗ್ಬೋದು, ವೀರೇಂದ್ರ ಪಾಟೀಲ್ ಆಗ್ಬೋದು, ನಿಜಲಿಂಗಪ್ಪ ಆಗ್ಬೋದು, ನಿದ್ದೆ ಮಾಡ್ತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ, ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಡೋರು. ಶೋಭಾ ಅಂದ್ರೆ ಒಂದು ಬರವಣಿಗೆ. ಇವರೇ ಸೆನ್ಸಿಟಿವ್. ಬರೆಯೋರು ಎಷ್ಟು ಧೈರ್ಯ, ಎಷ್ಟು ಹಂಗಿಲ್ಲದ ಜೀವನ ಅವ್ರದ್ದು, ಅದೆಂಥ ಧೀರತ್ವ. ಬರೆಯೋದೆ ನನ್ನ ವೃತ್ತಿ ಅದು ಅಂತ ಆ ನಿಶ್ಚಲವಾದಂಥ ಒಂದು ಮನಸ್ಸು. ಹಿಂಗೆ ಬರೆದ್ಬಿಟ್ರಲ್ಲಪ್ಪ TSR, ಏನು ತಪ್ಪಾಯ್ತು, ಎಲ್ಲಿ ತಪ್ಪಾಯ್ತು ಹೇಳಿ ಏನೇನೋ ಮಾಡಿ ಅವ್ರನ್ನ ಸಂಪರ್ಕ ಸಾಧಿಸಿ ಹೋಗಿ ಮೀಟ್ ಮಾಡೋ ಕರೆಸ್ಕೊಂಡು ನೀವು ತಪ್ಪಾತೀವಿ ಹೇಳಿ ಅದ್ರ ಮೇಲೆ ಮತ್ತೆ ಒಂದು ಏನಾದರೂ ಬರೋರಿಗೆ ಸಮಾಧಾನವೇ ಇರೋದಿಲ್ಲ. ನೀವು ನನ್ನನ್ನು ವಿಮರ್ಶೆ ಮಾಡಿದಾಗ ನಾನು ಅದಕ್ಕೆ ಸ್ಪಂದಿಸ್ತಕ್ಕಂಥ ಸೂಕ್ಷ್ಮತೆ ಕೂಡ ನನಗಿರ್ಬೇಕಲ್ಲ. ನಾನು ಕೇರೆ ಮಾಡದೇ ಇದ್ದಾಗ ನೀವು ಬರ್ದೇನು ಪ್ರಯೋಜನ? ಚುನಾವಣೆ ಆಗಲಿ 13ರಿಂದ 18 ಅವಧಿಯ ಸಿದ್ದರಾಮಯ್ಯನವರು ಈ ಪ್ರತಿ ಬಾರಿ ದಿನ 2023ರಿಂದ ಶುರುವಾಗಿ 28 ಈ ಅವಧಿಯಲ್ಲಿ CM ಬದಲಾವಣೆ ಯಾವಾಗ ಅನ್ನೋ ಚರ್ಚೆಗಳು. ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು, ಈ ಯಾವಾಗ ಅನ್ನೋ ಪ್ರಶ್ನೆ ಬಹಳ ದಾಖಲೆ ಆಗ್ಬಿಟ್ಟಿದೆ, ಗಿನ್ನಿಸ್ ರೆಕಾರ್ಡ್ ಸೇರ್ಬಿಟ್ಟಿದೆ ಅಂತ. ಏನಾಗಿದೆ, ನಾನು ಸೋತೋದೆ. ಸೊ ನಾನು ಸಹಜವಾಗಿ ಶಾಸಕಾಂಗ ಪಕ್ಷದ ಸಭೆ ಇನ್ನೊಂದು ಮತ್ತೊಂದು ನಾವು ಯಾವುದಕ್ಕೂ ಹೋಗಿರೋದಿಲ್ಲ. ಸೊ ಸಿದ್ದರಾಮಯ್ಯನವ್ರನ್ನ ಮಾಡ್ಬೇಕಾದ್ರೆ ಏನು ಮಾತುಕತೆ ಆಗಿತ್ತು, ನಿಜಾನೋ ಸುಳ್ಳು, ಒಪ್ಪಂದ ಆಗಿದೆಯೋ ಆಗಿಲ್ಲೋ, ಯಾರಿದ್ರು, ಯಾರಿಗೆ ಮಾತು ಕೊಟ್ಟಿದ್ರು, ಯಾರಿಗೆ ತೀರ್ಮಾನ, ನಮಗೇನೂ ಗೊತ್ತಿಲ್ಲ. ಪಕ್ಷ ಅವರೇಂತ ಹೇಳಿದ್ರು ಗೊತ್ತಿಲ್ಲ. ಆದರೆ ಇದನ್ನೆಲ್ಲ ಒಂದು ರೀತಿಯ ಜನರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಟ್ಟಂಥ ಜನರಿಗೆ ಈ ವಿಷಯ ದಿವಸ ತಲೆ ಎತ್ತಿ ಪತ್ರಿಕೆಗಳ ಬಂದು ಹೀಗೆಲ್ಲ ಆಗೋ ಹಂತಕ್ಕೆ ಪಕ್ಷದ ವರಿಷ್ಠ ಮಂಡಳಿ ಬಿಡಬಾರ್ದಾಗಿತ್ತು. ಕರೆದು ಮಾತಾಡಿ ಬುದ್ಧಿವಾದ ಹೇಳಿ ಅವರೇ ಒಂದು ಹೇಳಿಕೆ ಕೊಟ್ಟು ಅವ್ರು ಏನಾದರೂ ತೀರ್ಮಾನ ತಗೊಳ್ಳಿ, ಅವ್ರು ಹಾಗಾದರೂ ತೀರ್ಮಾನ ಮಾಡಲಿ, ಹೀಗಾದ ಇದನ್ನು ಅಂತ್ಯಗೊಳಿಸ್ಬೇಕಾಗಿತ್ತು. ಅಷ್ಟು ಒಳ್ಳೆಯದಲ್ಲ. ಜನತಾ ಪರಿವಾರ, ಕಾಂಗ್ರೆಸ್ಸು ಇದೆರಡರ ನಡುವಿನ ರಾಜಕಾರಣದ ಹಾದಿ ನಿಮ್ದು ಬಹಳ 50 ವರ್ಷ 55 ವರ್ಷ ಜರ್ನಿ. ನಿಮ್ಗೆ ಇಷ್ಟ ಆಗಿದ್ದು, ಕಷ್ಟ ಆಗಿದ್ದು ಯಾವುದು ದಿನಗಳು ಅಂತ? ನನಗೆ ಯಾವಾಗಲೂ ಕಷ್ಟದ ದಿನಗಳೇ. ಅರಸೂರ್ ಜೊತೆ ಇದ್ವಿ, ಇಂದಿರಾ ಗಾಂಧಿ ಅವ್ರ ಜೊತೆ ಇದ್ವಿ. ನಮ್ಮ ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಕೇರಿ ಗೊತ್ತಿಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಜಾತಿ ಇಲ್ಲ. 20,000ದಲ್ಲಿ ಅಸೆಂಬ್ಲಿ ಗೆಲ್ತೀನಿ. ಇನ್ನು 27-28 ವರ್ಷ ವಯಸ್ಸು. ಎಷ್ಟು ಜನರಿಗಾಗಿರುತ್ತದು? ಸರಿ, ತಿರ್ಕಿನ ಕನಸಿದ್ದಂಗೆ ರಾತ್ರಿ ಮಲಗಿ ಬೆಳಗ್ಗೆ ಏಳಷ್ಟೊತ್ತಿಗೆ 2 ವರ್ಷ ಕಳೆದೋಯ್ತು. ಇಂದಿರಾ ಗಾಂಧಿ ಅವರಿಗೆ, ದೇವರಾಜ ಅರಸು ಅವರಿಗೆ ಮನಸ್ತಾಪ. ಅವರು ಚುನಾವಣೆಯಲ್ಲಿ ಸೋತು ಕಷ್ಟದಲ್ಲಿದ್ದಾರೆ. ಅವ್ರ ಹೆಸರಿನಲ್ಲಿ ನಾವು ಗೆದ್ದು ಬಂದಿದ್ದೀವಿ, ಅವ್ರ ಜೊತೆಗಿರಬೇಕು ಅಂತ ಮನಸ್ಸು. ಅದೇ ಟೈಮ್ ಇವ್ರಿಗೆ ಕಾಯಿಲೆ ಆಗುತ್ತೆ, ಹರ್ಪಿಸ್ ಆಗುತ್ತೆ, ಇವ್ರು ಬದುಕ್ತಾರೋ ಸಾಯ್ತಾರೋ ಅನ್ನೋ ಅನುಮಾನ ಬರುತ್ತೆ. ತಂದೆಗಿಂತ ಜಾಸ್ತಿ ಬೆಳೆಸಿದವರು ಹೇಗೆ ಇವ್ರನ್ನ ಬಿಟ್ಟಿರೋದಂತ. ಇವ್ರನ್ನ ಹಿಡ್ಕೊಳಕ್ಕೆ ಹೋದ್ರೆ ಅವ್ರನ್ನ ಬಿಡಬೇಕು, ಅವ್ರನ್ನ ಬಿಟ್ಟರೆ ಇವ್ರನ್ನ ಹಿಡ್ಕೊಳ್ಬೇಕು. ಕಡೆಗೆ ಅರಸೋರ ಸ್ಥಿತಿ ನೋಡಿ ಇರಬೇಕು ಅಂದ್ಕೊಂಡ್ವಿ. ಒಂದು ದ್ರೋಹ ಮಾಡ್ಕೊಂಡಿದ್ದಾಯ್ತು. ಯಾರ ಹೆಸರಲ್ಲಿ ಗೆದ್ದಿದ್ವೋ, ಯಾರನ್ನ ಫೋಟೋ ತೋರಿಸಿ ಗೆದ್ದಿದ್ವೋ, ಇಂದಿರಾ ಗಾಂಧಿ ಅವ್ರಿಗೆ ದ್ರೋಹ ಮಾಡಿದ್ದಾಯ್ತು. ಸರಿ, ಒಳ್ಳೇದು ಕೆಟ್ಟದ್ದು ಅರಸೂರ್ ಜೊತೆಗೆ ಇದ್ಬಿಟ್ವಿ. ಅರಸೂರ್ ಸತ್ತೋಗ್ಬಿಟ್ರು. ಸೊ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ದಿಕ್ಕೂ ಇಲ್ಲ, ದೆಸೆನೂ ಇಲ್ಲ, ದುಡ್ಡು ಇಲ್ಲ, ಕಾಸು ಇಲ್ಲ, ಜಾತಿನೂ ಇಲ್ಲ, ಪಾತಿನೂ ಇಲ್ಲ. ಅಲ್ಲಿಂದ ಹೋರಾಟವೇ. ಇಂಡಿಪೆಂಡೆಂಟ್ ಆಗಿ ನಿಂತೆ. ಜನತಾ ಪಕ್ಷವನ್ನು ಭಾಳ ತೀವ್ರವಾಗಿ ಅಲ್ಲಿವರೆಗೆ ನಾನು ವಿರೋಧ ಮಾಡಿದ್ದೆ. ಮತ್ತು ಅದೇ ಪಕ್ಷ ಸಿಂಬಲ್ ತಗೊಂಡು ಕ್ರಾಂತಿರಂಗ ಅಂತ ನಿಲ್ಲಕ್ಕೆ ನನಗೆ ಆಗಲಿಲ್ಲ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿ, ಆಗಲ್ಲ, ನೀವು ಅಲ್ಲಿರಿ, ನಾನು ಇಂಡಿಪೆಂಡೆಂಟಾಗಿ ನಿಲ್ತೇನೆ ಅಂತ. ಕೆಲವು 100 ಅಂತರಗಳ ಮತಗಳಲ್ಲಿ 200, 300 ಸೋತೆ. 85ರಲ್ಲಿ ಜನತಾ ಪಕ್ಷಕ್ಕೆ ವಿದ್ಯುಕ್ತವಾಗಿ ಸೇರ್ಪಡಿದೆ. 85 ಗೆದ್ವಿ. ಹೆಗಡೆ ಅವರಿದ್ದರು.
ಮತ್ತು 9ರಷ್ಟೊತ್ತಿಗೆ ಜನತಾ ಪಕ್ಷದಲ್ಲಿ ಗಲಾಟೆ, 2 ಹೋಳು, ಸರ್ಕಾರ ಬಿದ್ದೋಯ್ತು, ಬೀದಿ ಪಾಲಾದ್ವಿ, ಮತ್ತೆ ಹೋರಾಟ. 94ರಲ್ಲಿ ಗೆದ್ವಿ, ದೇವೇಗೌಡರು ಮುಖ್ಯಮಂತ್ರಿ ಆದ್ರು, ಸಮಾಧಾನವಾಗಿದ್ವಿ, ಚೆನ್ನಾಗಿ. ದೇಶದಲ್ಲಿ ಆದ ಬೆಳವಣಿಗೆ ಅಕಸ್ಮಾತ್ ಅವರಿಲ್ಲಿಂದ ಹೊರಡಬೇಕಾಯ್ತು. ಅದೊಂದು ರೀತಿಯ ಕಷ್ಟ. ಅವರು ಅಲ್ಲಿದ್ದರು. ನಮ್ಮ ರಾಜ್ಯದಿಂದ 16 ಜನ MP ಗಳು, ಪಾರ್ಟಿಗೆಲ್ಲ ಸೇರಿದ್ರೆ ಇನ್ನೊಂದು 5-6 ಜನ ಇದ್ದರು. 547 ಜನ ಇರೋ ಕಡೆಗೆ ಇಷ್ಟು ಜನ ಇಟ್ಕೊಂಡು ಇವ್ರು ಪ್ರಧಾನಮಂತ್ರಿ ಆಗಬೇಕು. ಊರು ನಮ್ದಲ್ಲ, ಭಾಷೆ ನಮ್ದಲ್ಲ. ಬಟ್ ವಿಧಿ ಇರಲಿಲ್ಲ. ನಾವು ಎಲ್ಲರೂ ಖುಷಿಯಿಂದ ಹೇಳಿದ್ರು, ಒಪ್ಪೋಳಿ ಗೌಡ್ರೆ, ಇಂಥ ಅವಕಾಶ ಯಾಕೆ ಕಳ್ಕೊಳ್ಬೇಕು ಜೀವನದಲ್ಲಿ ಅಂತ ಹೇಳಿದವ್ರೆ. ಪಟೇಲ್ರು ದೇವರಂಥ ಮನುಷ್ಯ, ಸೊ ಜವಾಬ್ದಾರಿ ಜಾಸ್ತಿ. ಮತ್ತು 94ರಲ್ಲಿ ಎಲ್ಲ ಮುಗಿಸ್ಕೊಂಡು 99ರಷ್ಟೊತ್ತಿಗೆ ಮತ್ತೆ 2 ಭಾಗ ಜನತಾ ಪಕ್ಷ. ಪಟೇಲ್ರು ಇದ್ದಕ್ಕಿದ್ದಂತೆ ನಾನು ಜಾರ್ಜ್ ಫರ್ನಾಂಡಿಸ್ಗೆ ಮಾತು ಕೊಟ್ಟಿದ್ದೀನಿ, JDU ಅಂತಾರೆ, ಗೌಡ್ರು ಜನತಾದಳ ಎಸ್ ಅಂತಾರೆ, ನಾನು ಮೊಯ್ದೀನ್ ಸಾಹೇಬರು, ಜಯಪ್ರಕಾಶ್ ಹೆಗಡೆ, BL ಶಂಕರ್, ನಾರಾಯಣವರು, ನಾವು 5 ಜನ. ಇಲ್ಲಪ್ಪ, ನಾವು ನಿಮಗೂ ಬರಲ್ಲ ಅವ್ರಿಗೂ ಬರಲ್ಲ, ನಾವು ನ್ಯೂಟ್ರಲ್ ಜನತಾದಳ ಅಂತ ಇದ್ದುಬಿಟ್ವಿ. ನಾನು ಇಂಡಿಪೆಂಡೆಂಟ್ ಆಗಿ ನಿಂತೆ, ಸೋತೆ, ಮತ್ತೆ ವನವಾಸ. ಮತ್ತೆ 2004ರಲ್ಲಿ ಗೆದ್ವಿ, ಕೊಯಲಿಷನ್ ಗೌರ್ಮೆಂಟು, ಧಾಮ್ ಸಿಂಗ್ ಚೀಫ್ ಮಿನಿಸ್ಟ್ರು. ಆಮೇಲೆ ಏಕಾಏಕಿ ಅವರು ಹೊರಟೋಗ್ತಾರೆ. ಆಮೇಲೆ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಏನೆಲ್ಲ ಇದು ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತ ಸರ್ಕಾರದ ಅವಧಿ ಅಂದ್ರೆ 13ರಿಂದ 18ರ ಅವಧಿ ಮಾತ್ರ ಅಂತ ಅನ್ಕೋತೀನಿ ನಾನು. ಮುಖ್ಯಮಂತ್ರಿ ಬದಲಾವಣೆ ಇಲ್ಲದೆ ಕೂಡ 13ರಲ್ಲೂ ಕೂಡ ಚುನಾವಣೆ ಕೌಂಟಿಂಗ್ ಬೆಳಗ್ಗೆ ಇತ್ತು. ಹಿಂದಿನ ದಿವಸ ಅದು ಯಾವುದೋ ಒಂದು ಊರಲ್ಲಿ ಒಂದು ಆಕ್ಸಿಡೆಂಟ್ ಅಂತ ಹೇಳ್ತಾರೆ, ಕೊಲೆ ಅಂತ ಹೇಳ್ತಾರೆ, ಅದಿನ್ನೂ ಕೋರ್ಟಲ್ಲಿದೆ, ಇತ್ಯರ್ಥ ಆಗಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಬರಲ್ಲ, ನಂಗೆ ಸಂಬಂಧವೇ ಇಲ್ಲ. ಆ ಹುಡುಗ ಸತ್ತೋಗಿರೋನು ಅವ್ನು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಅಲ್ಲ. ಅದರಲ್ಲಿ ನನ್ನ ಹೆಸರು ಸೇರಿಸ್ತಾರೆ. ನಂಗೆ ಗೊತ್ತೇ ಇಲ್ಲ, ನಾನು ಕೌಂಟಿಂಗಿಗೆ ಬೆಳಗ್ಗೆ ವ್ಯವಸ್ಥೆ ಮಾಡಬೇಕು ಅಂತಿದ್ದೀನಿ. ನನಗೆ ಬಂದು ಹೀಗೆ ಅಂತ ಹೇಳಿದ್ರೆ, ಹಾಳಾಗೋಗ್ಲಿ ನಡೀರಪ್ಪ, ನಮ್ಮ ಹಣೆ ಬರ, ನನಗಿನ್ನೂ ಕರ್ಮ ಸೌದಿಲ್ಲ ಅಂತೇಳಿ ಬೇಜಾರು ಬಿದ್ದುಕೊಂಡು ಕೌಂಟಿಂಗು ಹೋಗಲಿಲ್ಲ. ನಾ ಬಂದುಬಿಟ್ಟೆ, ನಾ ಗೆದ್ದೆ. TV ತುಂಬ ಬರ್ತಾ ಇದೆ, ಕೊಲೆ ಆಪಾದನೆಯಲ್ಲಿ ರಮೇಶ್ ಕುಮಾರ್ ಅಂತ. ಯಾರು ಕೊಲೆನೋ, ಯಾಕೆ ಮಾಡಬೇಕು? ಕೊಲೆ ಅಂದರೆ ಒಂದು ಉದ್ದೇಶ ಇರಬೇಕಲ್ಲ, ಅದಕ್ಕೆ ಕಾರಣ ಇರಬೇಕು. ಅದು ಯಾರಾದರೂ ಬೆಳಗ್ಗೆ ಕೌಂಟಿಂಗ್ ಇಟ್ಕೊಂಡು ಹಿಂದಿನ ದಿವಸ ಕೌಂಟಿಂಗ್, ನಾನೆಷ್ಟು 12ನೇವನು 13ನೇವನು ಅದೇನೋ ಸೇರಿಸಿದ್ರು. ಆ ಕಾಗದ ತಗೊಂಡು ಡೆಲ್ಲಿಗೆ ಹೋದ್ರು. ಇವನನ್ನು ಯಾವ ಕಾರಣಕ್ಕೂ ಮಂತ್ರಿ ತಪ್ಪಿಸೋದಕ್ಕೆ. ಆಮೇಲೆ ನಾನು ಯಾವನು ಕರೀಲಿಲ್ಲ, ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ, ಮಾಡಲಿಲ್ಲ. ನನ್ನ ಹೆಸರು ಆಟೋಮೆಟಿಕ್ ಆಗಿ ಹೊಟ್ಟೋಯ್ತು. ಮಂತ್ರಿಮಂಡಲ ಆಗೋಯ್ತಲ್ವ, ನಾನು ತಪ್ಪೋದ್ನಲ್ಲ, ಕೇಸ್ ಹೊಟ್ಟೋಯ್ತು. ಹೀಗೆ ನನ್ನ ಮಗಳು ಅಮೆರಿಕದಲ್ಲಿದ್ಲು, ಅವಳು ಗರ್ಭವತಿ ಆಗಿದ್ಲು. ಅವಳು ಪ್ರಸವಕ್ಕೆ ನನ್ನ ಹೆಂಡತಿ ಅಮೆರಿಕಕ್ಕೆ ಹೋಗ್ಬೇಕಾಯ್ತು. ಮಂತ್ರಿ ಆಗಲಿಲ್ಲ ಅನ್ನೋದಕ್ಕೇನಿಲ್ಲ. ಇದು ಯಾವ ಗ್ರಾಚಾರ? ಈ ಥರ TV ಗಳಲ್ಲಿ ಹಾಕ್ತಾ ಇದ್ದಾರಲ್ಲ. ಹತ್ಕೊಂಡೆ ಏರೋಪ್ಲೇನ್ ಹತ್ತಿದ್ಲು. ಆಯ್ತು, ಏನು ಮಾಡೋಕ್ಕಾಗತ್ತೆ. 2019 ಸನ್ನಿವೇಶ, ನೀವು 17 ಶಾಸಕರ ಅನರ್ಹ ಮಾಡ್ತೀರಿ. ಅವತ್ತು ಒಂದು ದೊಡ್ಡವಾದ ಸಂದೇಶನ ಕೊಡ್ತೀರಿ. ಮತ್ತಾಗ್ಲೇ ಅವರು ಮತ್ತೆ ವಾಪಸ್ ಪಾರ್ಟಿ ಆಚೆ ಈಚೆ ಪಕ್ಷ ಮತ್ತೆ ಸಿದ್ಧಾಂತ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಇತ್ತೀಚಿನ ದಿನಗಳಲ್ಲಿ ಸಿದ್ಧಾಂತ ಉಳ್ಕೊಂಡಿದ್ಯಾ ಪಾರ್ಟಿಗಳಲ್ಲಿ ಅಂತ? ಈಗ ಇದು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ. ಬಂಗಾರಪೇಟೆ ಕ್ಷೇತ್ರದಿಂದ ಎಂ ನಾರಾಯಣಸ್ವಾಮಿ ಅಂತ ಕಾಂಗ್ರೆಸ್ ಟಿಕೆಟಲ್ಲಿ ಗೆದ್ದಿದ್ರು 8ರಲ್ಲಿ. ಆಮೇಲೆ ಅವರು ಆಪರೇಷನ್ ಕಮಲ ಆ ಯೋಜನೆಯಲ್ಲಿ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಆಯಿತು. ಅವರ ವಿರುದ್ಧ ಈಗ ಶಾಸಕರಾಗಿರೋರು ಎಸ್ ನಾರಾಯಣಸ್ವಾಮಿ ಕಂಟೆಸ್ಟ್ ಮಾಡಿದ್ರು. ಇವ್ರು ಸೋತರು, ಅವ್ರು ಗೆದ್ದರು. ಸರಿ, ಅದೆಲ್ಲ ಆಗೋಯ್ತು. ಈಗ ಒಂದು 8 ತಿಂಗಳ ಹಿಂದೆ ಕಾಂಗ್ರೆಸ್ ಕಚೇರಿಗೆ ಎಸ್ ನಾರಾಯಣಸ್ವಾಮಿ ಎಂ ನಾರಾಯಣಸ್ವಾಮಿನ ಕರ್ಕೊಂಡ್ಬರ್ತಾರೆ.
ಕಾಂಗ್ರೆಸ್ ಬಲಪಡಿಸೋದಕ್ಕೆ ನಾರಾಯಣ ಸ್ವಾಮಿಯವ್ರನ್ನ ಪಾರ್ಟಿಗೆ ಸೇರಿಸ್ಕೊಂಡಿದೀವಿ ಅಂತ ಶಿವಕುಮಾರ್ ಅವರು ಹೇಳ್ತಾರೆ. ನನಗೇನು ಅರ್ಥವೇ ಆಗಲ್ಲ. ಅದೇ ಎಂ ನಾರಾಯಣ ಸ್ವಾಮಿ ನನಗೆ ಫೋನ್ ಮಾಡಿದ್ರು, ಅಣ್ಣ ನಾನು ಈ ಥರ ಕಾಂಗ್ರೆಸ್ ಸೇರ್ಬೇಕು ಅಂತ. ಬರಬೇಡಪ್ಪ ನೀನು ಹೇಳಿದ್ರಿ? ಹೌದು, ಕೇಳಿ ಅವ್ರಿಗೆ ಇವತ್ತು ಫೋನ್ ಮಾಡಿ ಕೇಳಿ, ಬರಬೇಡಪ್ಪ, ನಮ್ಗೆ ಇಷ್ಟ ಇಲ್ಲಪ್ಪ ನೀನು ಮಾಡಿದ ಕೆಲಸ, ನೀನು ಪಾರ್ಟಿಗೆ ತೊಂದರೆ ಮಾಡುತ್ತೆ ಅಂತಂದೆ. ಸೊ ನಮ್ಮ ಮಾತು ಯಾರು ಕೇಳ್ತಾರೆ? ನಾವೆಲ್ಲ ಯಾಕಷ್ಟಿದ ಜನ ಅಲ್ವಾ. ಸೊ ಪಾರ್ಟಿಯಲ್ಲಿ ದಾಖಲೆಗಳೇನಿರೋದಿಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಬಾಗಿಲು ಕಿಟಕಿಗಳೇನಿಲ್ಲ, ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ. ಈಗ ಇವರೆಲ್ಲ ನಾವು ಡಿಸ್ಕ್ವಾಲಿಫೈ ಮಾಡಿದವರೆಲ್ಲ ಬಂದು ವಾಪಸ್ ಬಂದು ಅವರೇ ನನಗೆ ಟಿಕೆಟ್ ಕೊಡೋಂಥ ಪರಿಸ್ಥಿತಿ ಬಂದರೂ ನಾನೇನು ಆಶ್ಚರ್ಯ ಪಡ್ತಿಲ್ಲ. ಪಕ್ಷ ನನಗೆ 1967 ಮಹಾ ಚುನಾವಣೆಯಲ್ಲಿ 10 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಸೋತು, ಅನೇಕ ರಾಜ್ಯಗಳಲ್ಲಿ ಅಸ್ಥಿರ ರಾಜ್ಯ ಸರ್ಕಾರಗಳು ಬಂದು, ಸುಭದ್ರತೆ ಇಲ್ಲದೆ, ಸ್ಥಿರತೆ ಇಲ್ಲದೆ, ಪಕ್ಷಾಂತರಗಳಾಗಿ, ಬೆಳಗ್ಗೆ ಒಂದು ಸರ್ಕಾರ ಸಾಯಂಕಾಲ ಒಂದು ಸರ್ಕಾರ ಆಗಿ, ಆ ವಿಚಾರ ಚರ್ಚೆಗೆ ಬಂದು ಇದು ಪ್ರಜಾಪ್ರಭುತ್ವದ ಬುನಾದಿಯನ್ನೇ ಬುಡಮೇಲೆ ಮಾಡುತ್ತೆ ಅಂತ ಹೇಳಿ ಇದನ್ನು ಮಾಡಬೇಕು, ನಿಗ್ರಹಿಸಬೇಕು ಅಂತ ಹೇಳಿ, ಅದಕ್ಕೊಂದು ಶಾಸನ ರೂಪಿಸಬೇಕು ಅಂತ ಹೇಳಿ ವೈ ವಿ ಚವಾಣ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಆಗಿ, ಆ ಕಮಿಟಿ 71ರಿಂದ 77ರವರೆಗೂ ಅದೇನೂ ಕೆಲಸ ಮಾಡಿದೆ. ನಂತರ ಪುನಃ ಇವೆಲ್ಲ ಮುಂದುವರ್ಕೊಂಡೇ ಹೋಯ್ತು. ಸರ್ಕಾರಗಳೇ ಹೊರಟೋಗ್ತಾ, ಗುಳೆ ಎದ್ದು ಹೊರಟೋಗ್ತಾ ಇದ್ರು. 84ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ಆದಮೇಲೆ ಪ್ರಧಾನಮಂತ್ರಿಗಳಾಗಿ ಲೋಕಸಭೆಯನ್ನು ವಿಸರ್ಜನೆ ಮಾಡಿ ಜನರ ಆದೇಶವನ್ನು ಪಡ್ಕೊಂಡು ಬಂದಂಥ ರಾಜೀವ್ ಗಾಂಧಿಯವರು ಪಾಪ ಹೊಸದಾಗಿ ಕಾಲಿಟ್ಟಿರ್ತಾರೆ ರಾಜಕಾರಣಕ್ಕೆ, ಶುದ್ಧ ರಾಜಕಾರಣ ಮಾಡಬೇಕು ಅನ್ನೋ ಅಪೇಕ್ಷೆ. ಅವರು ರಾಷ್ಟ್ರಪತಿಗಳ ಭಾಷಣ ಏನಿರುತ್ತೆ ಮೊದಲನೇ ಅಧಿವೇಶನದಲ್ಲಿ, ಎರಡೂ ಸಂಸತ್ತನ್ನು ಉದ್ದೇಶಿಸಿ ಆ ಭಾಷಣದಲ್ಲಿ ಹೇಳಿಸ್ತಾರೆ, ಪ್ರಜಾಪ್ರಭುತ್ವವನ್ನು ಗೌರವಯುತವಾಗಿ ಜನರಿಂದ ಆಯ್ಕೆಯಾದ ಸರ್ಕಾರಗಳನ್ನು ಸುಭದ್ರಗೊಳಿಸುವ ಸಲುವಾಗಿ ಸದುದ್ದೇಶದಿಂದ ನಾವು ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತರಲು ಉದ್ದೇಶಿಸಿದ್ದೇವೆ ಅಂತ ಹೇಳ್ತಾರೆ. ಅದರ ಪ್ರಕಾರ ಕಮಿಟಿ ಮಾಡ್ತಾರೆ. ಅದರಲ್ಲಿ ಮಧು ದಂಡಾವತಿ ಅವರು ಇರ್ತಾರೆ, ಜೈಪಾಲ್ ರೆಡ್ಡಿ ಅವರು ಇರ್ತಾರೆ, ಭಾಳ ಜನ ನಿಷ್ಠಾವಂತರು, ಭಾಳ ದೇಶದ ಹಿರಿಯ ಮುಖಂಡರು, ಅವರೆಲ್ಲರೂ ಸೇರಿ ಮಾಡಿದ್ದೇ 10th ಶೆಡ್ಯೂಲ್ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ. ಅದರ ಹಿನ್ನೆಲೆ ಎಲ್ಲ. ಆಮೇಲೆ ಅದಕ್ಕೆ ಕೆಲವು ತಿದ್ದುಪಡಿಗಳಾಗಿದ್ದು, ಅದಾದಮೇಲೆ ಮತ್ತೆ ರವಿ ರೇ ಅವರು ಸ್ಪೀಕರ್ ಆಗಿದ್ದಾಗ ಕೆಲವಾದ ಘಟ್ಟಗಳು ಇವೆಲ್ಲ ನಮ್ಮ ಕಣ್ಣು ಮುಂದೆ ಇದ್ದವು. ಸೊ ನನಗೆ ಕಾಂಗ್ರೆಸ್ಸು JDS ಅಂತೇನಲ್ಲ, ಜನಾದೇಶ ಪಡ್ಕೊಂಡವರು ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತ ಅನ್ನಿಸ್ತದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಕಾನೂನಿನ ಚೌಕಟ್ಟಿನೊಳಗೆ ಅದನ್ನೆಲ್ಲ ವಿಮರ್ಶೆ ಮಾಡಿದೆ. ನಾನು ಯಾರ ಒತ್ತಡಕ್ಕೊಳಗಾಗಿಲ್ಲ, ಯಾರ ಮೇಲೆ ದ್ವೇಷ ಇಲ್ಲ, ಯಾರಿಗೆ ತೊಂದರೆ ಕೊಡೋ ಉದ್ದೇಶ ಅಲ್ಲ. ನನಗೆ ಯಾರು ಏನು ಹೇಳೋವಂಥ ಧೈರ್ಯ ಸಾಮಾನ್ಯವಾಗಿ ಯಾರು ತೋರಿಸಲೂ ಇಲ್ಲ. ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಕೆಲಸ ಮಾಡಿದೆ. ಅದರಲ್ಲಿ ಭಾಳ ಬೇಕಾದವ್ರು ನನಗೆ. ರೋಷನ್ ಬೇಗು ನಾನು ಭಾಳ ವರ್ಷಗಳ ಸ್ನೇಹಿತರು. ಬಸವರಾಜ್ ನನ್ನ ಭಾಳ ಹತ್ತಿರದವನು, ಆಮೇಲೆ ದೂರ ಆಗೋದ. MTB ನಾಗರಾಜ್ ಅವರು ನನಗೆ ಭಾಳ ಬೇಕಾದವರು. BC ಪಾಟೀಲ್ ನನ್ನ ಸ್ನೇಹಿತರು. ಸುಧಾಕರ್ ಅವರು ನನ್ನ ಪಕ್ಕದ ಜಿಲ್ಲೆಯವರು, ನನ್ನನ್ನು ಭಾಳ ಗೌರವದಿಂದ ಕಾಣ್ತಾ ಇದ್ರು. ಇಂಥವ್ರು ಅಂತಿಲ್ಲ, ಎಲ್ಲ ನನಗೆ ಬೇಕು. ಬಟ್ ನಾ ಏನು ಮಾಡಲಿ? ರಮೇಶ್ ಜಾರಕಿಹೊಳಿ ಭಾಳ ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಎಲ್ಲ ಭಾಳ ಅಭಿಮಾನ ಇತ್ತು. ಬಟ್ ನನ್ನ ಒಂದು ಕರ್ತವ್ಯ ನಿರ್ವಹಿಸ್ತಾ ಇದ್ದೆ, ಆ ಜಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಸೊ ನನ್ನ ಕೆಲಸ ನಾನು ಮಾಡಿದೆ. ನಾನು ಮಾಡಿದ್ದು ಅವರು ಮರು ಚುನಾವಣೆಗೆ ನಿಲ್ಲಬಾರ್ದು, ಅವ್ರನ್ನ ಅನರ್ಹರನ್ನು ಮಾಡಿದ್ದೇವೆ ಅಂತ ಮಾಡಿದೆ. ಸುಪ್ರೀಂ ಕೋರ್ಟಲ್ಲಿ ಅನರ್ಹತೆಯನ್ನು ಎತ್ತಿ ಹಿಡಿದ್ರು.
ಆದರೆ ಅವರು ಪುನರಾಯ್ಕೆ ಆಗೋದಕ್ಕೆ ಚುನಾವಣೆಗೆ ಬರೋದಕ್ಕೆ ನಾನು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ಆ ಪೋರ್ಷನ್ ತಳ್ಳಿ ಹಾಕಿದ್ರು. ಇಟ್ಸ್ ಆಲ್ ರೈಟ್. ಸುಪ್ರೀಂ ಕೋರ್ಟ್ ಈ ದೇಶದಲ್ಲಿ ಸರ್ವೋಚ್ಚ, ಸುಪ್ರೀಂ. ಅದಕ್ಕೆ ಒಂದು ಗಾದೆ ಮಾತಿದೆ, ಸುಪ್ರೀಂ ಯಾಕೆ ಸರ್ವೋಚ್ಚ ಅಂದರೆ ಅದು ಸರ್ವೋಚ್ಚ ಅಂತ ಅಲ್ಲ, ಅದ್ರ ಮೇಲೆ ಮತ್ತಿನ್ನೊಂದು ನ್ಯಾಯಾಧಿಕರಣ ಇಲ್ಲದೇ ಇರೋದ್ರಿಂದ ಅದು ಸರ್ವೋಚ್ಚ ಅಂತ. ಹಾಗೆ ಸುಪ್ರೀಂ ಕೋರ್ಟ್ ಇಸ್ ಫೈನಲ್ ನಾಟ್ ಬಿಕಾಸ್ ಇಟ್ ಈಸ್ ಇನ್ಫ್ಯಾಲಿಯಬಲ್, ಸಿನ್ಸ್ ದೆರ್ ಇಸ್ ನೋ ಫರ್ದರ್ ಅಪೀಲ್, ಇಟ್ ಈಸ್ ಫೈನಲ್. ದಟ್ಸ್ ದಿ. ಆಯಿತು, ಅವರೆಲ್ಲ ಅದನ್ನು ಭಾಳ ಅಫೆಂಡ್ ಆದರು. ಸಹಜವಾಗಿ ಯಾರಿಗಾದರೂ ಅಪಮಾನ ಆದಾಗ ಅವ್ರಿಗೆ ದುಃಖ ಆಗುತ್ತೆ, ಸಿಟ್ಟು ಬರುತ್ತೆ. ಸೊ ಅವೆಲ್ಲ ನನಗೆ ನನ್ನ ಸೋಲಿಗೆ ಪರೋಕ್ಷವಾಗಿ ಕಾರಣನೂ ಅದು, ತೊಂದರೆ ಇಲ್ಲ. ಇವತ್ತಿನ ರಾಜಕಾರಣದಲ್ಲಿ ಈ ರೀತಿಯ ಜರ್ನಿ ಹಿಂಗೆಲ್ಲ ನೋಡಿದಾಗ ಸಾಕು, ಸುಮ್ಮನೆ ಪರಿಷತ್ಗೆ ಹೋಗ್ಬಿಡೋಣ ಅಂತ ಏನಾರು ಅನ್ಸುತ್ತೆ ಯಾವತ್ತಾದ್ರೂ? ಪರಿಷತ್ ಬಗ್ಗೆ ಆಲೋಚನೆ ಬಂದಿಲ್ಲ ಇವತ್ತಿನವ್ರಿಗೆ? ಯಾವುದು ಫೈಟರ್ ರಮೇಶ್ ಕುಮಾರ್ ಪರಿಷತ್ತು ಚುನಾವಣೆಯಲ್ಲಿ ನಾವು ಹೋರಾಟ ಇಲ್ಲ, ಅದನ್ನು ನಾನೇನು ಇನ್ನೂ ತೀರ್ಮಾನ ಮಾಡ್ಕೊಂಡಿಲ್ಲ. ಹ್ಮ್ ಯಾಕಂದ್ರೆ 76 ವಯಸ್ಸು, ಹ್ಮ್ ಗೌರವದಿಂದ ಬದುಕಿದ್ದೇನೆ. ಆದ ಎಲ್ಲ ಗಾಯಗಳು ಈಗ ಸ್ವಲ್ಪ ಮಾಸ್ತಾ ಇದೆ, ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೇನೆ. ಸೊ ಭಯ ಬಿದ್ದು ಬಿಟ್ಟಿದ್ದೇನೆ. ಹಗ್ಗ ನೋಡಿ ಹಾವು ಅಂತೇಳಿ ಭಯ ಬಿದ್ದು ಬಿಟ್ಟಿದ್ದೇನೆ. ಈಗ ನನಗೆ ಎಲ್ಲಿ ಹಗ್ಗ ನೋಡಿದ್ರು ಹಾವು ಥರನೇ ಕಾಣುತ್ತೆ. ಅಷ್ಟು ಕೆಲಸ ಮಾಡಿದ್ನಲ್ಲ, ಆ ಹೊಡೆತ ತಿಂದುಬಿಟ್ಟಿದ್ರಲ್ಲ, ಮತ್ತೆ ಜನರೆದ್ರಿಗೆ ಹೋಗ್ಬೇಕು ಅಂದರೆ ಎದೆ ಡಬ 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 ಡಬ, ಅಯ್ಯೋ ರಾಮ ಏನು ಮಾಡಿಬಿಡ್ತಾರೆ ಏನೋ, ಬೇಡಪ್ಪ ಇವ್ರ ಸವಾಸ ಅಂತ ಅನಿಸ್ಬಿಟ್ಟಿದೆ. ಸೊ ಹಾಗಾಗಿ ಏನಾಗುತ್ತೋ ನೋಡಬೇಕು ಕ್ರಮೇಣ.